ಎಲ್ರಿಗೂ ನಮಸ್ಕಾರ. ನಮ್ಮ ಸಿನಿಮಾ ಸೌಜನ್ಯ ಗುಣಂ ಧೂರ್ತ ಲಕ್ಷಣಂ ಪ್ರೆಸ್ ಮೀಟಿಗೆ ಬಂದಿರೋ ಎಲ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಸುಮಾರು ದಿವಸಗಳಾದ ಮೇಲೆ ಸಿನಿಮಾದ ವಿಷಯಕ್ಕೆ ನಿಮ್ಮ ಭೇಟಿ. ಮದುವೆ ಪಾಪು ಇದೆಲ್ಲ ಆಗಿ ಒಂದು ಸಿನಿಮಾದಿಂದ ಒಂದು ಬ್ರೇಕ್ ಆಗಿತ್ತು. ನಾನು ನಟನೆ ಮಾಡ್ತಿರುವಂಥ ಸಿನಿಮಾದ ಮೂಲಕ ನಿಮ್ಮ ಜೊತೆ ವಾಪಸ್ ಬರಬೇಕು ಅಂತ ಯೋಚನೆ ಮಾಡಿದ್ದೆ. ಆದರೆ ಕಾರಣಾಂತರಗಳಿಂದ ಇವತ್ತು ನಮ್ಮ ಪತ್ನಿ ಹರ್ಷಿಕಾ ಅವರ ನಿರ್ದೇಶನದ ಸಿನಿಮಾಕ್ಕೆ ಬಂದು ನಿಮ್ಮ ಜೊತೆ ಕೂತ್ಕೊಂಡು ಮಾತಾಡೋಕ್ಕೆ ಒಂದು ಅವಕಾಶ ಇವತ್ತು ಸಿಕ್ಕಿದೆ. ಖುಷಿ ಇದೆ. ಹಾಗೆ ನೀವೆಲ್ಲ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ನಮ್ಮ ಇಂಡಿವಿಜುವಲ್ ಸಿನಿಮಾದ ಬಗ್ಗೆ ಆಮೇಲೆ ಮಾತಾಡ್ತೇವೆ. ಬಟ್ ಈ ಸಿನಿಮಾದ ಬಗ್ಗೆ ಹೇಳಬೇಕು ಅಂತಂದರೆ, ಭಾರತದಲ್ಲಿ ನಿಮಗೆಲ್ಲ ಒಂದು ಸಣ್ಣ ಫಿಗರನ್ನು ನಾನು ಕೊಡ್ತೇನೆ. ಭಾರತದಲ್ಲಿ 2021ರಿಂದ 2025ರವರೆಗೂ ಆನ್ ಆನ್ ಆವ್ರೇಜ್ ವರ್ಷಕ್ಕೆ 36,000 ರೇಪ್ಗಳು ನಡೀತವೆ. ಲೆಕ್ಕ ಹಾಕಿದ್ರೆ ದಿವಸಕ್ಕೆ ಆಲ್ಮೋಸ್ಟ್ 100 ರೇಪ್ಗಳು ನಡೀತವೆ. ಆದರೆ ನಮಗೆ ಗೊತ್ತಾಗುವಂಥ ಕೇಸ್ಗಳು ಯಾವುದೋ ಒಂದು ಪೊಲಿಟಿಸೈಸ್ಡ್ ಕೇಸ್ ಇರಬಹುದು, ಅಥವಾ ರೇಪ್ ಆ್ಯಂಡ್ ಮರ್ಡರ್ ಆಗಿ ತುಂಬ ಕೆಟ್ಟದಾಗಿ ಮರ್ಡರ್ ಆಗಿರುವಂಥ ಕೇಸ್ ಇರಬಹುದು, ಅಥವಾ ಮೀಡಿಯಾಕ್ಕೆ ಗೊತ್ತಾಗುವಂಥ ಕೇಸ್ಗಳಿರ್ಬೋದು. ಈ ಥರದ ಕೇಸ್ ಮಾತ್ರ ನಮ್ಗೆ ಗೊತ್ತಿರುತ್ತೆ. ಯಾಕೆಂತಂದರೆ ಒಂದು ವರ್ಷದಲ್ಲಿ ನಮಗೆ ನ್ಯೂಸಲ್ಲಿ ಕೇಳಿ ನಾವು ಅರ್ಥಕೊಳ್ಳುವಂಥ ಕೇಸ್ಗಳು ಒಂದು 5ರಿಂದ 10 ಇರಬಹುದು. ಆದರೆ ಒಂದು ವರ್ಷಕ್ಕೆ 36,000 ಹೆಣ್ಣುಮಕ್ಕಳು ರೇಪ್ ಆಗ್ತಾರೆ. ಪೊಲೀಸಲ್ಲಿ ಕಂಪ್ಲೇಂಟ್ ಆಗುತ್ತೆ. ಒಂದು ಅವರ ಸಂಸಾರದ ಮೇಲೆ ಶೋಷಣೆಗಳಾಗುತ್ತೆ, ಗಲಾಟೆಗಳಾಗುತ್ತೆ, ಅಥವಾ ಕೇಸ್ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. CID CBI ಎಲ್ಲ ಕಡೆ ಹೋಗುತ್ತೆ. ಆದರೆ ಇಲ್ಲಿವರೆಗೂ ಕನ್ಕ್ಲೂಷನ್ ಅಂತ ಸಿಕ್ಕಿರುವಂಥ ಕೇಸ್ಗಳು ನೀವೇ ಲೆಕ್ಕ ಹಾಕಿ ನೋಡಿದ್ರು ಒಂದೂ ಇಲ್ಲ. ಹಾಗೆ ಈ ಎಲ್ಲ ಭಾರತದಾದ್ಯಂತ ನಡೀತಾ ಇರುವಂಥ ಈ ಥರ ಹೆಣ್ಣುಮಕ್ಕಳ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ಯಾವ ಕೇಸ್ಗಳಿದೆಯೋ ಇದನ್ನೆಲ್ಲ ಒಂದು ರಿಸರ್ಚ್ ಮಾಡಿ ಯಾಕೆ ನಡೀತಾ ಇದೆ, ಯಾವ ಝೋನ್ಸಲ್ಲಿ ಜಾಸ್ತಿ ನಡೀತಾ ಇದೆ, ಆ್ಯಂಡ್ ಇದು ಹೇಗೆಲ್ಲ ಮುಚ್ಚಿ ಹೋಗ್ತಾ ಇದೆ ಅನ್ನೋಂಥ ಕಾರಣಗಳ ಬಗ್ಗೆ ನಾವು ಕೂತ್ಕೊಂಡು ಅನಲೈಸ್ ಮಾಡಿ ಒಂದು ಅದ್ಭುತವಾದ ಸ್ಕ್ರಿಪ್ಟನ್ನು ಮಾಡಿದ್ದೇವೆ. ಈ ಹೆಣ್ಣು ಮಕ್ಕಳಿಗೆ ನಡೀತಾ ಇರುವಂಥ ಶೋಷಣೆ ಬಗ್ಗೆ ಒಂದು ಹೆಣ್ಣು ಸಿನಿಮಾ ಮಾಡಿದ್ರೇ ಅದಕ್ಕೊಂದು ಅರ್ಥ ಇರುತ್ತೆ. ಪ್ಲಸ್ ಒಂದು ಹೆಣ್ಣಿನ ನೋವು, ಸಮಾಜದಲ್ಲಿ ಹೆಣ್ಣಿಗೆ ಯಾವ್ದ್ಯಾವ ಥರದಲ್ಲಿ ಶೋಷಣೆಗಳು ನಡೀತಾ ಇದೆ ಅಂತ ಒಂದು ಹೆಣ್ಣು ಗೊತ್ತಾಗೋದು ತುಂಬ ಹೆಚ್ಚಿರುತ್ತೆ ಒಂದು ಗಂಡು ಗೊತ್ತಾಗೋದಕ್ಕಿಂತ. ಸೊ ಅದರಿಂದ ನಾವೆಲ್ಲ ಕೂತು, ನಾವು ಮಧು ಅವರು, ನಮ್ಮ ಪ್ರೊಡ್ಯೂಸರ್ ಅವರು, ಗಣೇಶ್ ಅವರು, ಹಾಗೆ ನಮ್ಮ ಇಡೀ ತಂಡದವರು ಎಲ್ಲ ಕೂತು ಮಾತಾಡಿದಾಗ, ಹೌದು ಇವರು ಹರ್ಷಿಕಾ ಅವರು ಶಿ ಈಸ್ ಆ್ಯಪ್ಟ್ ಅಂತ ನಿಮಗೆಲ್ಲ ಗೊತ್ತಿರಬಹುದು. ಹಲವಾರು ವರ್ಷಗಳಿಂದ ಎಲ್ಲೆಲ್ಲಿ ಶೋಷಣೆಗಳಾಗ್ತಾ ಇದೆಯೋ, ಅದು ರಾಯಚೂರಿರಲಿ, ಅಲ್ಲೊಂದು ರೇಪ್ ಆ್ಯಂಡ್ ಮರ್ಡರ್ ಆಯಿತು. ಅಲ್ಲೊಂದು ತುಂಬ ಭೀಕರವಾಗಿರುವಂಥ ಒಂದು ಕೇಸ್ ಅದು. ಅಂದರೆ ಆ ಹೆಣ್ಣು ಮಗಳನ್ನು ರೇಪ್ ಮಾಡಿ ಮರ್ಡರ್ ಮಾಡಿ ಮರದ ಮೇಲೆ ಸುಟ್ಟಾಕ್ತಾರೆ. ಅದಕ್ಕೂ ಕೂಡ ನಾನು ಮತ್ತು ಹರ್ಷಿಕಾ ಅವರು ಇಂಡಿವಿಜುವಲ್ ಆಗಿ ಹೋಗಿ ಹೋರಾಟ ಮಾಡಿ ಅವತ್ತು ಆಲ್ಮೋಸ್ಟ್ 50,000 ಜನರನ್ನು ಸೇರಿಸಿ ನಾವು ಹೋರಾಟವನ್ನು ಮಾಡಿದ್ವಿ. ಇದೇ ರೀತಿಯಲ್ಲಿ ಹುಬ್ಳಿಯಲ್ಲಾದಾಗಲೂ ಕೂಡ, ಇದೇ ರೀತಿಯಲ್ಲಿ ಮೈಸೂರು ಪ್ರಾಂತ್ಯದಲ್ಲಿ ಕೆಲವೊಂದು ಕೇಸ್ಗಳಾದಾಗ, ಹಾಗೆ ಎಲ್ಲೆಲ್ಲಿ ಈ ಥರ ದೌರ್ಜನ್ಯಗಳಾಗಿದೆಯೋ ಅಲ್ಲಿ ಹೋಗಿ ನಾವು ನಮ್ಮ ವಾಯ್ಸನ್ನು ರೈಸ್ ಮಾಡಿದ್ದೀವಿ. ಆದ್ದರಿಂದ ಈ ಥರದ ವಿಷಯ ನಡಿಬಾರದು ಅನ್ನುವಂಥ ಒಂದು ಪಾಯಿಂಟನ್ನು ಇಟ್ಕೊಂಡು, ಈ ಥರ ನಾವು ಸುಮ್ಮನೆ ಬಿಟ್ಟರೆ ಇದರ ನಡೀತಾನೇ ಇರುತ್ತೆ ಅನ್ನುವಂಥ ಒಂದು ಪಾಯಿಂಟನ್ನು ಇಟ್ಕೊಂಡು ನಾವೆಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿ ನಮ್ಮ ಕಿಶೋರ್ ಸರ್ ಅವ್ರನ್ನ ಭೇಟಿಯಾದ್ವಿ. ನಮಗೊಂದು ಆಸೆ ಇತ್ತು, ತುಂಬ ದಿವಸದಿಂದ ಒಂದು ಆಸೆ ಇತ್ತು. ಕಿಶೋರ್ ಸರ್ ಅಂತ ಒಬ್ಬರು ಮಹಾನ್ ನಟ, ನಮ್ಮ ಇಂಡಸ್ಟ್ರಿಯ ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಫಾರ್ಮರ್ಸ್, ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತಿತ್ತು. ಆದರೆ ಈ ಸಿನಿಮಾದಲ್ಲಿ ಬರುವಂತಹ ಒಂದು ಮುಖ್ಯ ಪಾತ್ರ ಅಂದರೆ ಇಡೀ ಸಿನಿಮಾನೇ ಅವರ ಮೂಲಕ, ಅವರ ಕಣ್ಣಿಂದ ಜನರಿಗೆ ತಲುಪಿಸುವಂಥ ಒಂದು ಪ್ರಯತ್ನ ಮಾಡಬಹುದು ಅಂತ ಹೇಳಿ ನಾವು ಕಿಶೋರ್ ಸರ್ನ ಭೇಟಿಯಾದಾಗ ಹಿ ವಾಸ್ ವೆರಿ ವೆರಿ ಹ್ಯಾಪಿ.
ಅವರು ಅವರ ಅದಕ್ಕೆಲ್ಲದಕ್ಕಿಂತ ಅವರ ಸಿಂಪ್ಲಿಸಿಟಿಯನ್ನು ನೋಡಿ ನಾವು ಬೆರಗಾಗೋದ್ವಿ. ಅವ್ರನ್ನ ಭೇಟಿಯಾಗಿ ಅವರನ್ನು ಮಾತಾಡ್ಸಾದ್ಮೇಲೆ ಇಷ್ಟು ದೊಡ್ಡ ನಟ ಅದು ಹೇಗೆ ಈ ಥರ ಅಂತ ನಾವು ಅವ್ರನ್ನ ಪ್ರಶ್ನೆಗಳು ಕೇಳ್ತಾನೆ ಇದ್ವಿ, ಅವತ್ತಿಂದನೇ ಕೇಳ್ತಾನೆ ಬಂದಿದ್ವಿ. ಸರ್ ಹೆಂಗೆ ಸರ್ ನೀವು ಹಿಂಗೆ, ನಾನು ಹಿಂಗೆ, ಏನು ಇದರಲ್ಲಿ ಏನು ವಿಶೇಷ ಏನಿದೆ ಅಂತ ಹೇಳ್ತಾರೆ ಅವರು. ಸೊ ಇಂಥ ಒಂದು ಅದ್ಭುತವಾದ ನಟ. ನಾನು ಆ್ಯಕ್ಚುಲಿ ಒಂದು ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸ್ ಸ್ಕೂಲಲ್ಲಿ ಓದ್ತಾ ಇದ್ದಾಗ ಕಿಶೋರ್ ಸರ್ ಅವ್ರದ್ದು ಒಂದು ಕೇಸ್ ಸ್ಟಡಿ ಇತ್ತು ನಮಗೆ. ಅಂದರೆ ಈ ಸಟಲ್ ಪರ್ಫಾರ್ಮೆನ್ಸ್ ಬಗ್ಗೆ ಒಂದು ಕೇಸ್ ಸ್ಟಡಿ ಇತ್ತು. ಅಂದರೆ ಅವರು ಹೇಗೆ ಒಂದು ಪಾತ್ರ ಪ್ರವೇಶ ಮಾಡಿ ನಮಗೆ ನಾನು ಕಿಶೋರಲ್ಲ ಆ ಪಾತ್ರ ಅಂತ ನಿಮಗೆ ಕನ್ವಿನ್ಸ್ ಮಾಡ್ತಾರೆ ಅನ್ನುವಂಥ ಒಂದು ಕೇಸ್ ಸ್ಟಡಿಯನ್ನು ಮಾಡಿದ್ವಿ. ಅವಾಗ ನೋಡಿನೇ ನಾವು ಯುವರ್ ಆಲ್ ಲೈಕ್ ಸೋ ಎಕ್ಸೈಟೆಡ್. ಬಟ್ ಇವ್ರನ್ನ ಭೇಟಿ ಆಗುವಾಗ ನನಗೆ ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ಅವರು ತುಂಬ ಖುಷಿಯಾಗಿ ಈ ಒಂದು ನಮ್ಮ ಕಥೆಯನ್ನು ಕೇಳಿ, ಅಂದರೆ ಫುಲ್ ಕಥೆ ಅಲ್ಲ, ಅವರಿಗೆ ಎಷ್ಟಾಗುತ್ತೋ ನಾವು ಅಷ್ಟನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ. ಅವರು ಇದನ್ನು ಕೇಳಿ ತುಂಬ ಖುಷಿಯಿಂದ ಒಪ್ಕೊಂಡ್ರು. ಸೊ ಅಲ್ಲಿಂದ ನಮಗೊಂದು ಆನೆ ಬಲ ಬಂದಂಗಾಯಿತು. ಹಾಗೆ ಮಂಜು ಸರ್ ಅವರು, ನಮ್ಮ ಕಾಕ್ರೋಚ್ ಅವರು, ಸಾರಿ ಯಾ ಅವರು, ಸೊ ಸುದಿ ಅವರು, ಸಾರಿ ಯಾ ಅವರು ನೋಡಿ, ಅವ್ರ ಹೆಸರೇ ಹಂಗೆ ಫೇಮಸ್ ಆಗಿಬಿಟ್ಟಿದೆ. ಯಾ ಸೊ ಅವರು ಕೂಡ, ಅವರೆಲ್ಲ ಸೇರಿಕೊಂಡು ದೇವ್ ಎನ್ಹ್ಯಾನ್ಸ್ಡ್ ದ ಸಿನಿಮಾ. ಸೊ ಒಂದು ಟ್ರಿಪಲ್ ಸ್ಕ್ರೀನ್ ಪ್ಲೇ ಥರದಲ್ಲಿ ಆ್ಯಸ್ ಅ ಕ್ರಿಯೇಟಿವ್ ಡೈರೆಕ್ಟರ್. ಬೈ ದ ವೇ ನಾನು ನಮ್ಮ ಹೆಂಡತಿಯವರಿಗೆ, ಧರ್ಮಪತ್ನಿಯವರಿಗೆ ಸಪೋರ್ಟ್ ಮಾಡೋದಕ್ಕೆ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೇನೆ. ಸೊ ಒಂದು ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಅವರ ವಿತ್ ಪರ್ಮಿಷನ್ ನಾವೊಂದು ಪ್ಯಾರಲಲ್ ಸ್ಕ್ರೀನ್ ಪ್ಲೇ, ಅಂದರೆ ಟ್ರಿಪಲ್ ಸ್ಕ್ರೀನ್ ಪ್ಲೇ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾ ಇರುವಂಥ ಒಂದು ಸಿನಿಮಾ. ಆ್ಯಂಡ್ ಎಲ್ಲ ಹೆಣ್ಣು ಮಕ್ಕಳಿಗೂ ರಿಲೇಟ್ ಮಾಡಿಕೊಳ್ಳುವಂಥ ಒಂದು ಸಿನಿಮಾ ಆಗುತ್ತೆ. ಆ್ಯಂಡ್ ಒಂದು ಹೆಣ್ಣು ರೇಪ್ಗೆ ಒಳಗಾದಾಗ ಅವರ ಮನಸ್ಥಿತಿ ಯಾವ ಥರದಲ್ಲಿ ಇರುತ್ತೆ, ಆ ಸನ್ನಿವೇಶದಲ್ಲಿ ಅದಾದಮೇಲೆ ಅವರ ಮನಸ್ಥಿತಿ ಹೇಗಿರುತ್ತೆ, ಅದನ್ನು ಒಬ್ಬ ಇನ್ವೆಸ್ಟಿಗೇಟಿವ್ ಆಫೀಸರ್ ಆಗಿ ಕಿಶೋರ್ ಸರ್ ಅವರು ಹೇಗೆ ಅದನ್ನು ನೋಡ್ತಾರೆ, ಅವರ ಕಣ್ಣಿಂದ ಅವರ ದೃಷ್ಟಿಕೋನದಲ್ಲಿ ಹೇಗೆ ನೋಡ್ತಾರೆ, ಅವ್ರು ಹೇಗೆ ತೋರಿಸ್ತಾರೆ ಅನ್ನುವಂಥ ಒಂದು ಇದರಲ್ಲಿ ಸ್ಕ್ರೀನ್ ಪ್ಲೇಯಲ್ಲಿ ಈ ಕತೆ ಹೋಗುತ್ತೆ. ಸೊ ನಾನು ಜಾಸ್ತಿ ಮಾತಾಡಲ್ಲ, ಡೈರೆಕ್ಟರ್ ಅವರು ಇನ್ನು ನಿಮಗೆಲ್ಲ ಡೀಟೇಲ್ಸನ್ನು ಕೊಡ್ತಾರೆ. ಬಟ್ ಒಂದು ಯೂನೀಕ್ ಆಗಿರೋ, ಟಚಿಂಗ್ ಆಗಿರುವಂತಹ, ರಿಯಾಲಿಟಿಗೆ ಹತ್ತಿರ ಆಗಿರುವಂಥ ಒಂದು ಸಿನಿಮಾನ ಮಾಡೋಣ ಅಂತ ಈ ಒಂದು ಕಥೆಯನ್ನು ಚೂಸ್ ಮಾಡಿದ್ದೀವಿ. ಸೊ ನಿಮ್ಮೆಲ್ಲರ ಹಾರೈಕೆ, ನಿಮ್ಮೆಲ್ಲರ ಸಪೋರ್ಟ್ ಯಾವತ್ತೂ ಇರಲಿ ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಚೀ ಸೌಜನ್ಯ ಇದು ನಮ್ಮ ಪ್ರೊಡಕ್ಷನ್, 2ನೇ ಪ್ರೊಡಕ್ಷನಲ್ಲಿ ನಾನು ಮತ್ತು ಭುವನ್ ಸರ್ದು 2 ಕಂಬೈನ್ ಮಾಡಿ ಮಾಡ್ತಾರೆ ಸಿನಿಮಾ. ಇದು ಬಂದು ನಮ್ಮ ಹರ್ಷಿಕಾ ಮೇಡಮ್ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ. ಸೊ ಮೇಡಮ್ಮು ನಾವೆಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡ್ಬೇಕಾರೆ ಮೇಡಮ್ಮು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಇದ್ರು. ನಾನು ಅವಾಗ ಮೇಡಮ್ ಒಂದು ಐಡಿಯಾ ಮಾಡಿ, ಡೈರೆಕ್ಷನ್ ನೀವೇ ಮಾಡಿಬಿಡಿ, ನಮ್ದೇನೇ ಸಪೋರ್ಟ್ ಇದ್ರೆ ನಾವು ಮಾಡ್ತೀವಿ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ. ಆಮೇಲೆ ಬೇಸಿಕಲ್ಲಿ ಬಂದು ಸಿನಿಮಾ ಇದು ಬಂದು ಪಕ್ಕಾ ಕ್ರೈಮ್ ಥ್ರಿಲ್ಲರ್ ಸಿನಿಮಾ. ಅದು ವಿಷಯ ಕ್ರೈಮ್ ಥ್ರಿಲ್ಲರು. ಅದಲ್ಲದೆ ವಿಷಯ ಏನು ಅಂದರೆ ನಾವು ಇದನ್ನು ಆಲ್ಮೋಸ್ಟ್ ಅಟ್ ಎ ಟೈಮಲ್ಲೇ 5 ಲ್ಯಾಂಗ್ವೇಜಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದರಿಂದ ಕಿಶೋರ್ ಸರ್ ಇದ್ದಾರೆ, ನಮ್ಮ ಮಂಜು ಇದ್ದಾರೆ, ನಮ್ಮ ಸುಧಿ ಇದ್ದಾರೆ, ಯಶ್ ಶೆಟ್ಟಿ ಇದ್ದಾರೆ ಇಲ್ಲಿ. ಅದು ಬಿಟ್ಟು ತೆಲುಗುವಿಂದ, ತಮಿಳಿಂದ ಮತ್ತು ಹಿಂದಿಯಿಂದ ಆರ್ಟಿಸ್ಟ್ನ ಕರೋ ಥರ ಪ್ಲ್ಯಾನ್ ಇದೆ. ಮಿಕ್ಕಿದೆಲ್ಲ ಯಾರು ಬರ್ತಾರೆ ಎಲ್ಲ ಬರ್ತಿರೋದೆಲ್ಲ ಓವರ 3 ದಿನ ಪ್ಲ್ಯಾನ್ ಮಾಡಿ ಎಲ್ಲ ತೋರಿಸ್ತೀವಿ. ಇದು ಇದು ಫಸ್ಟ್ ಬರೀ ಇದು ಮಾತ್ರ, ಇದು ಡಿಜಿಟಲ್ ಮಾತ್ರ ಪೋಸ್ಟರ್ ಮಾಡಿದ್ದೀವಿ, ಪೋಸ್ಟರ್ ರಿಲೀಸ್ ಮಾಡಿದ್ದೀವಿ. ಸೊ ಆದ್ದರಿಂದ ನಿಮ್ಮ ಸಪೋರ್ಟು ಹೀಗೆ ಇರಲಿ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಫುಲ್ ಟೈಟಲ್ ಬಂದು ಚಿ ಸೌಜನ್ಯ ಗುಣಂ ದೌತ್ಯ ಲಕ್ಷಣಂ ಅಂತ. ಬಟ್ ಅದನ್ನು ನಾವು ಚಿ ಸೌಜನ್ಯ ಅಂತ ಶಾರ್ಟ್ ಫಾರ್ಮಲ್ಲಿ ಕರಿತೇವೆ ಸರ್, ಅಷ್ಟೇ. ಅದು ಇಟ್ಸ್ ಟ್ಯಾಗ್. ಸೊ ಇಲ್ಲ, ಆ್ಯಕ್ಚುಯಲ್ ಟೈಟಲ್ ಫುಲ್ ಬರುತ್ತೆ ಸರ್, ಚಿ ಸೌಜನ್ಯ ಗುಣಂ ಧೂರ್ತ ಲಕ್ಷಣಂ ಅಂತ. ಬಟ್ ನಾವು ಹೇಳುವಾಗ ಚಿ ಸೌಜನ್ಯ ಅಂತಲೇ ಹೇಳ್ತಾ ಇದ್ದೀವಿ. ಹೌದು, ಇಲ್ಲ, ನಾವು ರಿಜಿಸ್ಟರ್ ಮಾಡಿರೋದು ಫುಲ್ ಇದೆ ಇಲ್ಲಿ. ನಾವು ಇದು ಬಿಕಾಸ್ ಪ್ರಿಂಟಲ್ಲಿ ಫುಲ್ ಬರ್ತಾ ಇರಲಿಲ್ಲ ಅಂತ ವಿ ಪುಟ್ ಸೋ ಮಚ್ ಅಷ್ಟೇ. ಅದು ತುಂಬ ಕ್ಲಮ್ಸಿ ಆಗುತ್ತೆ ಅಂತ ಇಷ್ಟೇ ಹಾಕಿರೋದು. ಬಟ್ ನೀವು ಡಿಜಿಟಲ್ ಪೋಸ್ಟರ್ ನೋಡಿದ್ರಲ್ಲ, ಅದರಲ್ಲಿ ಫುಲ್ ಇದೆ. ಸೊ ಹೇಳ್ತಾರೆ ನಾವು ಮಾತಾಡಿದ್ಮೇಲೆ ವಿಲ್ ಹ್ಯಾವ್ ಅ ಕ್ವೆಶ್ಚನ್ ಆನ್ಸರ್ ಸೆಷನ್. ಎಸ್, ಮೊದಲನೇದಾಗಿ ಇಲ್ಲಿ ನೆರೆದಿರುವಂಥ ಎಲ್ಲರಿಗೂ ನನ್ನ ನಮಸ್ಕಾರ. ನನಗೆ
ನಾನೇ ಅನ್ಕೊಳ್ದೇ ಇರೋಂಥ ಒಂದು ಪೊಸಿಷನ್ ನನಗೆ ಇವತ್ತು ಇಲ್ಲಿ ಬಂದಿರೋದು. ನಾನು ಅನ್ಕೊಂಡಿರ್ಲಿಲ್ಲ ನಾನೊಬ್ಬ ಚಿತ್ರನಟಿಯಾಗಿ ಸಿನಿಮಾಗಳು ಮಾಡ್ಕೊಂಡು ಹೋಗ್ತೀನಿ, ಆಸ್ ಅನ್ ಆಕ್ಟ್ರೆಸ್ ನಾನು ಸಿನಿಮಾ ಮಾಡ್ಕೊಂಡು ಹೋಗ್ತೀನಿ ಅಂತ ನಾನು ಅನ್ಕೊಂಡಿದ್ದು. ಡೈರೆಕ್ಷನ್ ಅನ್ನೋದು ಪ್ರೊಡಕ್ಷನ್ ಮಾಡ್ತೀನಿ ಅಂತ ನಾನು ನಿಮ್ಮೆಲ್ರಿಗೂ ಹೇಳಿದೆ, ನಾನು ಮಾಡ್ತೀನಿ ಪ್ರೊಡಕ್ಷನ್ ಅಂತ, ಅದನ್ನು ಕೂಡ ಪ್ಲಾನಿಂಗ್ ಅಲ್ಲಿದೆ. ಬಟ್ ಡೈರೆಕ್ಷನ್ ಎಲ್ಲೋ ಒಂದ್ ಕಡೆ ನಾನು ಅನ್ಕೊಂಡಿರ್ಲಿಲ್ಲ ನಾನು ಮಾಡಬಹುದಾ, ನಾನು ಮಾಡ್ತೀನ ಅಂತ. ಬಟ್ ಈ ಥರದ್ದು ಒಂದಷ್ಟು ಇನ್ಸಿಡೆಂಟ್ಸ್ ಆದಾಗ, ಒಂದಷ್ಟು ಹೆಣ್ಮಕ್ಳಿಗೆ ಈ ಥರ ದೌರ್ಜನ್ಯ ಆದಾಗ, ಒಂದಷ್ಟು ಕಡೆಗಳಲ್ಲಿ ನಾವು ಹೋಗಿ ಹೋರಾಟ ಮಾಡಿದಾಗ ಎಲ್ಲೋ ಒಂದ್ ಕಡೆ ಮನಸ್ಸಿನ ಆಳದಲ್ಲಿ ಅದೊಂದು ಆಸೆ ಇತ್ತು, ಇಲ್ಲ ಈ ಥರದ ಕಥೆಯನ್ನ ತಗೋಬೇಕು, ಈ ಥರದ್ದು ಏನಾದ್ರೂ ಒಂದು ಸೋಷಿಯಲ್ ಮೆಸೇಜ್, ಆ ಸಿನಿಮಾ ನೋಡಿ ಏನಾದ್ರೂ ನಾನೊಂದು ಇಬ್ಬರನ್ನ ಇಲ್ಲ 3 ಜನರನ್ನ ಚೇಂಜ್ ಮಾಡಕ್ ಆಗುತ್ತಾ ಅನ್ನೋ ಒಂದು ಶಕ್ತಿ ನನ್ನಲ್ಲಿ ಇದೆಯಾ, ಆ ಥರ ಇದ್ರೆ ನಾನು ಆ ಥರದೊಂದು ಸಬ್ಜೆಕ್ಟ್ ತಗೊಂಡು ನಾನು ಮಾಡ್ತೀನಿ ಅನ್ನೋ ಒಂದು ಆಸೆ ಇತ್ತು. ಬಟ್ ಈಗ ನನಗೆ ನನ್ನ ಧರ್ಮಗಡ್ಡ ಅಂತ ಹೇಳ್ತೀನಿ ಭುವನ್ ಅವರು ಮತ್ತೆ ನಮ್ಮ ಪ್ರೊಡ್ಯೂಸರ್ ಮಧು ಅವರು, ಇವರೆಲ್ಲರೂ ನನಗೆ ಸಪೋರ್ಟ್ ಮಾಡಿ, ಇಲ್ಲ ಮೇಡಮ್ ನೀವು ಮಾಡಿ, ನಾವು ಸಪೋರ್ಟ್ ಮಾಡ್ತೀವಿ, ನಿಮಗೆ ಯಾವ ಥರ ಇನ್ಪುಟ್ಸ್ ಬೇಕು, ನಿಮ್ಗೆ ಯಾವ ಥರ ಸಪೋರ್ಟ್ ಬೇಕು ನಾವು ಮಾಡ್ತೀವಿ, ನೀವು ನಿಂತ್ಕೊಳ್ಳಿ, ನೀವು ಮಾಡಿ ಅಂತ. ಸೊ ನಾವೆಲ್ಲ ಡಿಸ್ಕಸ್ ಮಾಡಿ ಈ ಥರದ್ದೇ ಸಬ್ಜೆಕ್ಟ್ ಮಾಡಬೇಕು, ಈ ಥರದ್ದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು ಅಂತ ಹೇಳಿ ನಾವು ಈ ಒಂದು ಸಿನಿಮಾನ ಚೂಸ್ ಮಾಡಿದ್ವಿ. ಭುವನ್ ಅವ್ರು ಹೇಳ್ದಂಗೆ ನಿಮ್ಗೆ ಗೊತ್ತು, ನಾವೇ ಪ್ರೆಸ್ ಮೀಟ್ಗಳಲ್ಲಿ ನಾವೇ ಡಿಸ್ಕಸ್ ಮಾಡಿದಾಗ ಮಾತಾಡ್ಕೊಂಡಿದೀವಿ, ಅಲ್ಲ ಅಷ್ಟು ಒಂದು ಕ್ರೌರ್ಯತೆಯಿಂದ ಕೊಲ್ಬೇಕಿತ್ತ, ಅಷ್ಟು ಒಂದು ಅಂದ್ರೆ ನಾವು ಸಿನಿಮಾ ಪ್ರಮೋಷನ್ ಸಿನಿಮಾ ಇದಕ್ಕೆ ಬಂದಾಗ ನಮ್ಮ ಕಾನ್ವರ್ಸೇಷನ್ಸ್ ಅದಾಗ್ತಿತ್ತು ಅಲ್ಲವಾ ಸರ್, ನಾವು ಈ ತರ ರೇಪ್ ಮಾಡ್ಬಿಟ್ರಲ್ಲ, ಈ ತರ ಮರ್ಡರ್ ಮಾಡ್ಬಿಟ್ರಲ್ಲ, ಇಷ್ಟೊಂದು ದೌರ್ಜನ್ಯ ಬೇಕಿತ್ತ, ಆ ಹೆಣ್ಮಗು ಪಾಪ ಏನ್ ಮಾಡಿತ್ತು ಅಂತ ನಾವು ಮಾತಾಡ್ಕೊಂಡಿದೀವಿ. ಸೊ ನಾನ್ ಹೇಳೋದು ಇದು ಸಿನಿಮಾ ಇಲ್ಲ ಬರೀ ಪೊಲಿಟಿಕಲ್ ಇಲ್ಲ ಇನ್ನೊಂದ ಅಂತದ್ ಬರದೇ ಇಲ್ಲ. ನನ್ನ ಪ್ರಕಾರ ಒಂದು ಹೆಣ್ಣು ನಮ್ಮ ಮನೆಯಲ್ಲೆಲ್ಲ ಹೆಣ್ಮಕ್ಳು ಇದ್ದಾರೆ, ಎಲ್ಲ ಹೆಣ್ಮಕ್ಳ ಮನ್ಸಿಗೆ ನಾವು ಮಿಡಿತೀವಿ, ನಮಗ್ ನೋವಾಗತ್ತೆ. ಸೊ ಅದಕ್ಕೊಂದು ಆ ಒಂದು ಕಾರಣಕ್ಕೆ ಈ ತರದ ಒಂದು ಸಬ್ಜೆಕ್ಟ್, ಕಮರ್ಷಿಯಲ್ ಸಿನಿಮಾ, ಹೊಡಿ ಬಡಿ ಸಿನಿಮಾ ಇಲ್ಲ ಲವ್ ಸಬ್ಜೆಕ್ಟ್ ತಗೊಂಡು ನಾನು ಬರ್ಬೋದಿತ್ತು ನಿರ್ದೇಶಕಿಯಾಗಿ, ಆದ್ರೆ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂತ ಸಿನಿಮಾ ನಾನು ಮಾಡಬೇಕು ಅನ್ನೋ ಆಸೆಯಲ್ಲಿ. ಹಾಗೆ ನನಗೆ ನಮ್ಮ ಟೀಮ್ ಈಗ ಕಿಶೋರ್ ಸರ್ ಅಂತ ಅದ್ಭುತ ನಟ ನನಗೆ ಸಿನಿಮಾದಲ್ಲಿ ಸಿಕ್ಕಿರೋದು ನನ್ನ ಅದೃಷ್ಟ. ನನ್ನ ಮೊದಲನೇ ನಿರ್ದೇಶನದ ಸಿನಿಮಾಕ್ಕೆ ಕಿಶೋರ್ ಸರ್ ಅಂತ ನಟ. ನನಗೆ ಜಾಸ್ತಿ ಕೆಲಸ ಇರಲ್ಲ ಸರ್, ನಿಜವಾಗ್ಲೂ ನಾನು ನಿಮ್ಮ ಹತ್ರ ತುಂಬಾ ಕಲಿತೀನಿ ಈ ಸಿನಿಮಾ ಡೈರೆಕ್ಟ್ ಮಾಡ್ತಾ. ಅಂಡ್ ಅಫ್ಕೋರ್ಸ್ ಸುದಿ ಅವರು, ಉಗ್ರಂ ಮಂಜು ಅವರು, ಇನ್ನೂ ಸಾಕಷ್ಟು ಅದ್ಭುತವಾದ ನಟರಿದ್ದಾರೆ ಸಿನಿಮಾದಲ್ಲಿ. ಏನ್ ಹೇಳಿದ್ರೆ ಘಟಾನುಘಟಿಗಳು ಅಂತಾರಲ್ಲ, ಆ ತರದವರು ಸಿನಿಮಾದಲ್ಲಿ ಇದ್ದಾರೆ. ಸೊ ನನಗೆ ಜಾಸ್ತಿ ಕಷ್ಟ ಆಗಲ್ಲ, ಆದ್ರೆ ಈ ಕಾನ್ಸೆಪ್ಟ್ ನ ಒಂದು ಜನರ ಮನಸ್ಸಿನ ಆಳಕ್ಕೆ ನಾಟೋ ಹಾಗೆ ಅವ್ರಿಗದು ಅರ್ಥ ಆಗೋ ಹಾಗೆ. ನಾನು ಹೇಳಿದ್ನಲ್ಲ, ಒಂದು ಸೊಸೈಟಿಯಲ್ಲಿ ನಾನು 1-2-3 ಜನರನ್ನ ಚೇಂಜ್ ಮಾಡಿದ್ರೆ ಸರ್ ಈ ಸಿನಿಮಾ ತೋರಿಸಿ ನಾನು ಗೆದ್ದಂಗೆ. ದಟ್ ಇಸ್ ದ ಹೋಲ್ ಕಾನ್ಸೆಪ್ಟ್ ಸರ್. ಎಕ್ಸಾಕ್ಟ್ ಏನ್ ಗೊತ್ತಾ ಸರ್, ಯೂನಿವರ್ಸಲ್ ಹೆಣ್ಮಕ್ಳು ಬಗ್ಗೆ ಸರ್. ಇದು ಯಾವುದೇ ಒಂದು ಹೆಣ್ಮಗುವಿನ ಕತೆ ಅಲ್ಲ, ದಿಸ್ ಇಸ್ ಅ ಯೂನಿವರ್ಸಲ್ ಸ್ಟೋರಿ. ಬಿಕಾಸ್ ಭುವನ್ ಅವ್ರು ಹೇಳ್ದಂಗೆ ಸರ್, ನೆನೆಸ್ಕೊಳ್ಳಿ ಸರ್, 31,000 ಹೆಣ್ಮಕ್ಳು ರೇಪ್ ಅಂಡ್ ಮರ್ಡರ್ ಆಗ್ತಾರೆ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ, ಇಟ್ಸ್ ಅನ್ಇಮ್ಯಾಜಿನಬಲ್ ಸರ್. ಅಂದ್ರೆ ಅಷ್ಟು ಮಕ್ಕಳೇ ಹುಟ್ಟಲ್ಲ ಅನ್ಸುತ್ತೆ, ಅಷ್ಟು ಹೆಣ್ಮಕ್ಳು ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗುತ್ತೆ. ಸೊ ದಿಸ್ ಇಸ್ ನಾಟ್ ಅಬೌಟ್ ಒನ್ ಗರ್ಲ್, ದಿಸ್ ಇಸ್ ಅಬೌಟ್ ಸೋ ಮೆನಿ ಗರ್ಲ್ಸ್ ಹೂ ಹ್ಯಾವ್ ಗಾನ್ ಥ್ರೂ ದಿಸ್. ಸೊ ಇಲ್ಲಿ ಯಾವುದೇ ಒಂದು ಮಗು ಬಗ್ಗೆ ಅಲ್ಲ ಸರ್. ಅದು ನಮ್ಮ ಕಥಾನಾಯಕಿ ಹೆಸರು ಸೌಜನ್ಯ. ಬಟ್ ಇಲ್ಲಿ ಯಾವುದೇ ವ್ಯಕ್ತಿಗತವಾಗಿ ಅವ್ರ ಮೇಲೆ ಅಂತ ನಾವು ಸಿನಿಮಾ ಮಾಡ್ತಾ ಇಲ್ಲ. ದಿಸ್ ಇಸ್ ಓವರ್ ಆಲ್. ಅಂದ್ರೆ ದಿಸ್ ಇಸ್ ಓವರ್ ಆಲ್, ಲೈಕ್ ನಾವು ಒಂದು ಕಾನ್ಸೆಪ್ಟ್ ಹೇಳಕ್ ಹೊರಟಿದೀವಿ ಇಲ್ಲಿ. ಯಾವುದೇ ಒಂದು ಸ್ಪೆಸಿಫಿಕ್ ಆಗಿ ಇದೇ ಜಾಗ ಇದು ಅಂತ ಏನೂ ಇಲ್ಲ. ಸೊ ಬೇಸಿಕಲಿ ಒಂದು ಹೆಣ್ಣಿಗೆ ಆಗ್ತಾ ಇರುವಂತ ಒಂದು ದೌರ್ಜನ್ಯ, ಅವಳ ಸುತ್ತ ನಿಂತಿರುವಂತ ಒಂದು ನರಭಕ್ಷರ ತರ ಇರುವಂತ ಒಂದಷ್ಟು ಗಂಡಸರು, ಅವಳಿಗೆ ನೋವು ಮಾಡ್ತಾ ಇರುವಂತ ಒಂದಷ್ಟು ಗಂಡಸರು, ಆಮೇಲೆ ಸುತ್ತಮುತ್ತ ಏನೂ ಆಗಿಲ್ಲ, ನಮ್ ಸುತ್ತ ಏನೂ ಆಗಿಲ್ಲ ಅಂತ ಬಾಯಿ ಮುಚ್ಕೊಂಡಿರುವಂತ ಜನ. ಸೊ ಇಲ್ಲಿ ಯಾವುದೇ ಒಂದು ಎಕ್ಸಾಕ್ಟ್ ಒಂದು ಹೆಣ್ಣು ಮಗುವಿನ ಕತೆ ಅಂತ ಅಲ್ಲ. ದಿಸ್ ಇಸ್ ಬೇಸಿಕ್ಲಿ ರೈಟ್ ಸರ್, ಧರ್ಮದ ಕತೆ. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಆ ಸಬ್ ಟೈಟಲ್ ಬಂದ್ಬಿಟ್ಟು ಈಗ ನಾವು ಚೇಂಜ್ ಮಾಡಿರೋದು. ಸೊ ಅದರ ಬದಲು ಈಗ ನಾವು ಚೇಂಜ್ ಮಾಡಿರೋದು ಸೌಂದರ್ಯ. ನೋ ನಾವು ಈಗ ಅಲ್ಲಲ್ಲ, ಸಬ್ ಟೈಟ್ಲ್ ಅವರು ಧರ್ಮದ ಕಥೆಯಲ್ಲೇ ಹೆಣ್ಣಿನ ಕತೆ ಅಂತ, ಅದನ್ನೇ ಇವಾಗ ನಾವು ಚೇಂಜ್ ಮಾಡಿದೀವಲ್ವಾ. ಸೌಜನ್ಯ ಲಕ್ಷಣಂ ದೂರ್ತಲ.
ಯಾ ಸೊ ಸಬ್ ಟೈಟ್ಲ್ ನಾವು ಸರ್ ಸಬ್ ಟೈಟ್ಲ್ ಅದೇ ಇರುತ್ತೆ ಅಂತ ನಾವು ಇನ್ನೂ ಡಿಸ್ಕಷನ್ ಮಾಡ್ತಾ ಇದೀವಿ. ಇದು ಆಕ್ಚುಲಿ ಏನಂದ್ರೆ ಫಸ್ಟ್ ನೀವು ನೋಡಿದ್ರಲ್ಲ ಅಲ್ಲಿ ನಾವು ಆಕ್ಚುಲಿ ಸಬ್ ಟೈಟ್ಲ್ ಚೇಂಜ್ ಆಗಿದೆ ನೀವು ಪೋಸ್ಟರ್ ನೋಡಿದ್ರೆ. ಸೊ ಸಬ್ ಟೈಟ್ಲ್ ಅದೇ ಇರಲ್ಲ. ಮತ್ತೆ ಇಲ್ಲಿ ಯಾವುದೇ ಒಂದು ವ್ಯಕ್ತಿಗತವಾಗಿ ಒಬ್ಬರ ಮೇಲೆ ಸಿನಿಮಾ ಅಲ್ವೇ ಅಲ್ಲ ಸರ್ ಇದು. ಅದಂತೂ ಕ್ಲಾರಿಟಿ ಇದೆ ನಮ್ಗೆ. ಒಬ್ಬರ ಮೇಲೆ ಒಂದು ಕತೆ, ಒಂದು ಹೆಣ್ಣಿನ ಮೇಲೆ ಅಲ್ಲ, ಓವರ್ ಆಲ್ ನಡೆದಿರುವಂತಹ ಅಷ್ಟು ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಒದಗಿಸೋದಕ್ಕೆ ಮಾಡ್ತಾ ಇರುವಂತ ಸಿನಿಮಾ. ನಮ್ಮ ಕಥಾನಾಯಕಿ ಅದೇ ನಾನು ಸೌಂದರ್ಯ ಲಕ್ಷಣಂ ಧೂರ್ತ ಲಕ್ಷಣಂ ಅಂತ ಏನಕ್ಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಸಾರಿ ಸೌಂದರ್ಯ ಅಂತ ಇದೀನಿ, ಸೌಜನ್ಯ. ಹಾ ಯಾ 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 ಸೌಜನ್ಯ ಗುಣಂ ಸರ್. ಇದು ಏನಂದ್ರೆ ಸೌಜನ್ಯ ಅನ್ನೋದು ನಮ್ಮ ಕಥಾನಾಯಕಿ ಹೆಸರು. ಬಟ್ ಇಲ್ಲಿ ಬರೀ ಆ ಒಂದು ಲಕ್ಷಣಗಳು, ಇವಾಗ ಕೆಲವರು ತುಂಬಾ ಏನ್ ಹೇಳೋದು ಸೌಜನ್ಯವಾಗಿರ್ತಾರೆ, ಬಟ್ ಅವ್ರು ಮಾಡ್ತಿರೋ ಕೆಲಸಗಳು ಬೇರೆ ಬೇರೆ ತರ ಇರುತ್ತೆ. ಸೊ ಹಾಗೇನು ತುಂಬಾ ಸೌಜನ್ಯವಾಗಿದ್ರು ತುಂಬಾ ಕ್ರೌರ್ಯತೆ ನಡೆಯುತ್ತೆ ಹೆಣ್ಮಕ್ಳ ಮೇಲೆ. ಸೊ ಈ ರೀತಿಯಲ್ಲಿ ಅಷ್ಟೇ ಅಲ್ಲದೆ ಯಾವುದೇ ಒಂದು ಕಥಾನಾಯಕಿ, ನಾನು ಹೇಳಿದೆ ನನ್ನ ಕಥಾನಾಯಕಿ ಹೆಸರು ಸೌಜನ್ಯ, ಬೇರೆ ಏನು ಅಲ್ಲ. ಹಾ ಯಾವುದು ಇಲ್ಲ 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 ಆ ಪ್ರಕರಣ ಬಗ್ಗೆ ನಾವು ಏನು ಮಾತಾಡ್ತಾನೆ ಇಲ್ಲ. ದಿಸ್ ಇಸ್ ಗೋಯಿಂಗ್ ಟು ಬಿ, ನಾನು ಹೇಳ್ತಿದ್ದೀನಲ್ಲ, ಇದು ನಾನು ನೀವು ನಾವೆಲ್ಲರೂ ಸೇರ್ಕೊಂಡು ಎಲ್ಲಾ ಹೆಣ್ಮಕ್ಳು ಕನೆಕ್ಟ್ ಆಗುವಂತ ಸಬ್ಜೆಕ್ಟ್ ಆಗಿರುತ್ತೆ. ಒಂದು ಹೆಣ್ಮಗು ಬಗ್ಗೆ ಕತೆ ಅಲ್ಲ. ಹಾ ಹಾ ಬಟ್ ಇಲ್ಲಿ ನಾವು ಅದ್ರ ಬಗ್ಗೆ ಹೇಳ್ತಾನೆ ಇಲ್ವಲ್ಲ. ಹಾ ಹಾ ರೈಟ್ 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 ಇಲ್ಲ ಸರ್, ಏನ್ ಗೊತ್ತಾ, ನಮ್ಮ ಸಿನಿಮಾಗೆ ಆಪ್ತ ಅದು ಪರ್ಫೆಕ್ಟ್ ಆಪ್ಟ್ ಟೈಟಲ್ ಅಂತ ನಾವು ತಗೊಂಡಿದೀವಿ. ಇದು ಸರ್ ಇಲ್ಲ ಸರ್, ಏನ್ ಗೊತ್ತಾ, ನಿಮ್ಗದು ದೇವಸ್ಥಾನ, ನೀವ್ ಹೇಳ್ತಿರೋ ದೇವಸ್ಥಾನ ತರ ಕಾಣಿಸಲ್ಲ ಅಲ್ಲ ಸರ್. ಇಟ್ ಇಸ್ ನಾಟ್ ವಾಟ್ ಯು ಆರ್ ಎಕ್ಸ್ಪೆಕ್ಟಿಂಗ್. ನೀವ್ ಅನ್ಕೊಂಡಿರೋ ದೇವಸ್ಥಾನ ಅಲ್ಲ ಅದು. ಸೊ ನಾನ್ ಹೇಳ್ತಿರೋದೇನಂದ್ರೆ, ನಾವು ಓವರ್ ಆಲ್ ಈಗ ಒಂದು ಹಳ್ಳಿಯಲ್ಲಿ ಇಲ್ಲ ಒಂದು ಊರಲ್ಲಿ ಇರುವಂತದ್ದು ಒಂದಷ್ಟು ಅಂಶಗಳನ್ನ ನಾವು ತೋರಿಸಿದೀವಿ ಹೊರತು ಯಾವುದನ್ನು ನಾವು ಇದು ಇದೆ ಅಂತ ತೋರಿಸ್ತಾ ಇಲ್ಲ. ಓಕೆ, ಸೊ ನಾನು ಆಮೇಲೆ ಕ್ವೆಶನ್ಸ್ ನಾನು ಆನ್ಸರ್ ಮಾಡ್ತೀನಿ ಸರ್ ಡೆಫಿನೆಟ್ಲಿ. ಈಗ ಮಧು ಫೋನ್ ಮಾಡಿ ಈ ಥರ ಒಂದು ಸಿನಿಮಾ ಇದೆ, ಪ್ರೆಸ್ ಮೀಟಿಗೆ ಬನ್ನಿ. ನಾನು ಮಧು ಅವ್ರ ಜೊತೆಗೆ ಸುಮಾರಷ್ಟು ಹಲವಾರು ಸಿನಿಮಾ ಮಾಡಿದ್ದೀನಿ. ಅಂದರೆ ಕುಟೀರ ಇರ್ಬೋದು, ಅದಕ್ಕಿಂತ ಮುಂಚೆ ಕಾಲನಾಗಿನಿ ಅನ್ನೋ ಸಿನಿಮಾದಲ್ಲಿ ಹರ್ಷಿಕಾ ಪೂರ್ಣಿಮಾ ಮೇಡಮು ನಾವೆಲ್ಲ ಆ್ಯಕ್ಟ್ ಮಾಡಿದ್ದೀವಿ. ಅವರು ಫೋನಲ್ಲಿ ಒಂದು ಲೈನ್ ಹೇಳಿದ್ರು, ನನ್ನದು ಒಂದು ಖಳನಾಯಕ ಅಂದರೆ ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ ಇರುತ್ತೆ ಅಂತಂದರು. ಅದಾಗಿ ಪ್ರೆಸ್ ಮೀಟಿಗೆ ಬಂದೆ, ಈ ಪೋಸ್ಟರ್ ಲಾಂಚಕ್ಕೆ ಬಂದೆ. ಒಂದಷ್ಟು ಜನ ಹೆಣ್ಮಕ್ಳ ಮೇಲೆ ಆಗ್ತಕ್ಕಂಥ ದೌರ್ಜನ್ಯದ ಬಗ್ಗೆ ಸಿನಿಮಾ ಮಾಡ್ತಿರೋದು, ಈ ಸಿನಿಮಾದಲ್ಲಿ ನಾನು ಭಾಗವಹಿಸಿರೋದು ಒಂದು ಪಾತ್ರವಾಗಿ ನನಗೂ ಖುಷಿ ತಂದುಕೊಟ್ಟಿದೆ. ಹಾಗೆ ಹರ್ಷಿಕಾ ಮೇಡಮ್ ಅವರು ಈ ಸಿನಿಮಾ ನಿರ್ದೇಶನ ಮಾಡ್ತಿರೋದು, ನಾನು ಇಷ್ಟು ವರ್ಷದಲ್ಲಿ ಒಂದು ಮಹಿಳೆ ನಿರ್ದೇಶನ ಮಾಡ್ತಿರೋ ಸಿನಿಮಾ, ಇದರಲ್ಲಿ ನಾನು ಫಸ್ಟ್, ಅಂದರೆ ಒಬ್ಬರು ಮಹಿಳೆ ಒಂದು ಸಿನಿಮಾ ಮಾಡ್ತಿರೋದ್ರಲ್ಲಿ ಫಸ್ಟ್ ವರ್ಕ್ ಮಾಡ್ತಿದ್ದೀನಿ. ಆಲ್ ದ ಬೆಸ್ಟ್ ಮೇಡಮ್, ಒಳ್ಳೆಯದಾಗಲಿ. ಹಾಗೆ ಮಧು ಅವ್ರು ಇರ್ಬೋದು, ಹಾಗೆ ಭುವನ್ ಅವರು ಪ್ರೊಡ್ಯೂಸ್ ಮಾಡ್ತಿರೋದು, ಒಳ್ಳೆಯದಾಗಲಿ ಅವ್ರಿಗೂ. ಹಾಗೆ ಕಿಶೋರ್ ಸರ್ ಜೊತೆಗೆ ನಾನು ಬಹಳಷ್ಟು ವರ್ಷಗಳಿಂದ ಬಿರುಗಾಳಿ ಅನ್ನೋ ಸಿನಿಮಾದಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೆ. ಮತ್ತು ಈ ಥರ ಅದ್ಭುತ ನಟರ ಜೊತೆ ಯಾವಾಗ ಆ್ಯಕ್ಟ್ ಮಾಡ್ತೀನಿ ಅನ್ನೋದು ಒಂದು ಕುತೂಹಲ ಇತ್ತು. ಆಮೇಲೆ ಕಿಶೋರ್ ಸರ್ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂದಾಗ ಬಹಳನೇ ಸಂತೋಷ ಆಯಿತು. ಯಾಕಂದರೆ ಒಂದು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಕಲಾವಿದರು ಸೀನಿಯರ್ಸ್ ಜೊತೆ ನಾವು ಆ್ಯಕ್ಟ್ ಮಾಡಿ ಬಹಳಷ್ಟು ಕಲಿಯೋದಿರುತ್ತೆ. ಒಂದು ಸಿನಿಮಾದಲ್ಲಿ ಒಂದಷ್ಟು ಸಂಭಾವನೆ ಈಸ್ಕೊಂಡು ಹೋಗೋದಕ್ಕಿಂತ ನಮ್ಮ ಫ್ಯೂಚರಲ್ಲಿ ಮುಂದೆ ಒಂದಷ್ಟು ಸಿನಿಮಾಗಳಿಗೆ ಒಂದಷ್ಟು ಕಲಾವಿದನಾಗಿ ಕಲಿಯುವಂಥದ್ದು ಒಂದಷ್ಟು ಬಹಳಷ್ಟು ವಿಚಾರಗಳನ್ನ ಈ ಸಿನಿಮಾಯಿಂದ ಕಲಿತೀನಿ. ಯಾಕಂದರೆ ಈ ಥರ ಸಂಭಾವನೆ ಸಿಗುತ್ತೆ ಸರ್, ಅದು ಇದಕ್ಕೆ ಮುಂಚೆ ಹೆಂಗಿದ್ರು ಹೌದು. ಹಾಗಾಗಿ ಸಂತೋಷ ಸರ್. ಅದಾಗಿ ನಮ್ಮ ಸುಧೀರ್ ಕಾಕ್ರೋಜ್ ನನ್ನ ಗೆಳೆಯ, ಅವರು ಇದ್ದಾರೆ ಸಿನಿಮಾದಲ್ಲಿ. ಆಮೇಲೆ ಇನ್ನೂ ಒಂದಷ್ಟು ಜನ, ಸುಮಾರಷ್ಟು ಜನ ಇದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲರ ಜೊತೆಗೂ ನನಗೂ ಒಳ್ಳೇದಾಗಲಿ ಸಿನಿಮಾಯಿಂದ. ಎಲ್ಲರಿಗೂ ನಮಸ್ಕಾರ. ಮಧು ಸರ್, ಅದೇ ಈಗ ಮಂಜು ಹೇಳ್ದಂಗೆ ನನಗೂ ಫೋನ್ ಮಾಡಿದ್ರು. ನಾನು ಶೂಟಲ್ಲಿದ್ದೆ, ಬ್ಯುಸಿ ಇದೆ. ಇವತ್ತು ಒಂದು ಶೂಟ್ ಇತ್ತು, ಕ್ಯಾನ್ಸಲ್ ಆಯಿತು, ಹಂಗಾಗಿ ಬಂದೆ.
ಅದೇ ನನ್ನ ಪಾತ್ರ ಹೆಂಗೆ ಅಂದರೆ ನಾನು ಈ ಗಂಭೀರವಾದ ಪಾತ್ರ ಮಾಡೋದಕ್ಕಿಂತ ಬಿಯರ್ ಕುಡ್ಕೊಂಡು ಗಮ್ಮಂದಿದ ಪಾತ್ರ ಮಾಡಿದ್ದೆ ಜಾಸ್ತಿ. ಅಂಥದ್ದೇ ಒಂದು ಪಾತ್ರ. ಅದೇನು ನಮಗೆ ಗಂಭೀರವಾದ ಪಾತ್ರ ಕೊಡಲ್ಲ, ಬೀರ್ ಕುಡಿದು ಗಮ್ಮನ ಅಂತ ಪಾತ್ರಗಳೇ ಬರುತ್ತೆ. ಬಟ್ ಇದು ಚೆನ್ನಾಗಿದೆ. ಒಂದು ಲೈನ್ ಮಾತ್ರ ಮಧು ಸರ್ ಹೇಳಿದ್ದಾರೆ. ಇಲ್ಲಿ ಒಂದಷ್ಟು ನೆನಪುಗಳು ಅಚ್ಚರಿಗಳಿದೆ. ಮ್ಯಾಮ್ ನಿಮ್ಗೊಂದು ಕ್ವಶನ್ ಕೇಳಬೇಕು, ನಿಮ್ಗೆ ಇದು ಸರ್ಪ್ರೈಸ್ ಅನ್ಸುತ್ತೆ. ನಿಮ್ಗೆ ಆ ದಿನ ನೆನಪಿರೋದಕ್ಕೆ ಸಾಧ್ಯ ಇಲ್ಲ, ನನಗೆ ಆ ದಿನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ನಾನು ಹೆಂಗೆ ಗೊತ್ತು ಹೇಳಿ ಮ್ಯಾಮ್? ನೋಡು, ನಿಮ್ಗೆ ಇದು ಗ್ಯಾರಂಟಿ ಇದು ಯಾವುದು ಫೇಕ್ ಅಲ್ಲ, ನೀವು ನ್ಯಾಪ್ಸ್ಕೊಂಡು ಹೇಳಿ ಮೇಡಮ್ ಪರವಾಗಿ. ಇಲ್ಲ, ನಾನು ಜಾಕಿ ಮಾಡಿಲ್ಲ. ಎಸ್, ನಾನು ಒಂಚೂರು ನಿಮ್ಗೆ ಹೇಳಿದೆ. ನಾನು ಹೇಳ್ತೀನಿ, ಆ ದಿನ ತುಂಬ ನೆನಪಿರೋ ದಿನ ಅದು. ನಾನು ಒಂದೇ ಒಂದು ಸಿನಿಮಾ ಮಾಡಿದ್ದೆ ಮೊದಲು, ಅಲೆಮಾರಿ ಅಂತ. ಅದರಲ್ಲಿ ಹಿಂದೆ ಮಾಡಿದ್ದೆ, ಒಂದು ಡೈಲಾಗ್ಸ್ ಇಲ್ಲ. ಅದಾದಮೇಲೆ ಎರಡನೇ ಸಿನಿಮಾ ಮಾಡಿದ್ದೆ ಬೀತ್ರಿ. ನಾನು ಬೀತ್ರಿ ಮಾಡುವಾಗ ಏನಾಗಿತ್ತು ಅಂದರೆ, ಡೈರೆಕ್ಟರ್ ಕಡೆಯಿಂದ ಒಬ್ಬ ನೋನ್ ಆರ್ಟಿಸ್ಟ್ ಬಂದ್ಬಿಟ್ಟಿದ್ರು. ಅವ್ರಿಗೊಂದು ಒಳ್ಳೆ ಪೇಮೆಂಟ್ ಇತ್ತು, ಒಂದು ಮೇ ಬಿ 5,000 to 6,000 ಪೇಮೆಂಟು. ನಾನು ಅಲೆಮಾರಿಲಿ ನಿಮ್ಮ ಪ್ರೊಡ್ಯೂಸರ್ ನೋಡಿದ್ರು, ಅದು ನನ್ನ ಮೊದಲನೇ ಸಿನಿಮಾ. ಅದೊಂದು ಗಾಂಜಾ ಕ್ಯಾರೆಕ್ಟರ್ ಬೇಕಿತ್ತು ಅವ್ರಿಗೆ. ನಾನು ಹೇಳಿ ಮಾಡಿಸಿ ಆರ್ಡ್ರ್ ಕೊಟ್ಟಂಥ ಗಾಂಜಾ ಕ್ಯಾರೆಕ್ಟ್ರು. ಬಂದಿದ್ದವರು ಹಂಗೆ ಇದ್ರು, ಅವ್ರಿಗೂ ಒಳ್ಳೆ ಹೆಸರಿದೆ, ಬೇಡ ಹೆಸರು. ಅವ್ರ ರೆಮ್ಯುನರೇಷನ್ ಜಾಸ್ತಿ ಇತ್ತು. ನಂದು 500 ರೂಪಾಯಿ ಮಾತಾಡಿ ಕರ್ಕೊಂಡ್ಬಂದ್ಬಿಟ್ಟಿದ್ರು ಪ್ರೊಡ್ಯೂಸರು. ಘನ್ಶ್ಯಾಮ್ ಅಂತ ಡೈರೆಕ್ಟ್ರು, ಅವ್ರ ಕ್ಲೋಸ್ ಫ್ರೆಂಡು. ಆ ಕ್ಯಾರೆಕ್ಟರ್ ಮಾಡಬೇಕಿತ್ತು. ನಾನು ಬಂದಾಗ ಇಲ್ಲಿ ಪ್ರೊಡ್ಯೂಸರ್ 500 ಇಲ್ಲಿ 6,000 ಇಲ್ಲಿ, ಇವನಿಗಿಂತ ಒಬ್ಬ ಸಿಗ್ತಾನೆ ನಿನಗೆ ಈ ಥರ ಪಾತ್ರಕ್ಕೆ ಅಂತ. ಅವ್ರೇನೋ ವಹಿಸ್ಬಿಟ್ಟು ಹೋಗ್ಬಿಟ್ರು. ಇವ್ರು ಫುಲ್ ಗರಮು, ಯಾರು ಡೈರೆಕ್ಟ್ ಅವ್ರ ಫ್ರೆಂಡ್ನ ಪಾಪ ವಾಪಸ್ ಕಳಿಸ್ಬೇಕಾದಂಥ ಪರಿಸ್ಥಿತಿ. ಅದಾದಮೇಲೆ ಒಂದು 1 ಕಾಲ್ ಪೇಜ್ ಡೈಲಾಗ್ ತಂದುಕೊಟ್ರು ನನಗೆ ಡೈರೆಕ್ಟ್ರು. ತಗೊಳಪ್ಪ ಡೈಲಾಗು ಹೇಳು ಅಂತ. ಹೇಳಿದ್ಯಾ ಯಾವಾಗಾದರೂ ಅಂತಂದರು. ಒಂದೇ ಸಿನಿಮಾ ಮಾಡಿದ್ದಿದ್ದು ನಾನು. ಗೊತ್ತಿಲ್ಲ ಸರ್, ಹೇಳ್ತೀನಿ ಅನಿಸುತ್ತೆ ಅಂದರೆ. ನಾನು ಒಂದಷ್ಟು ಜನ ನೋಡಿದ್ದೀನಿ, ಹೇಳ್ತೀನಿ ಅನ್ನೋರು ನೋಡಿದ್ದೀನಿ, ಹೇಳಲ್ಲ ಅನ್ನೋರು ನೋಡಿದ್ದೀನಿ. ಇದೇನು ಹೇಳ್ತೀನಿ ಅನಿಸುತ್ತೆ ಅಂತ ಕೇಳಿದ್ರು. ಗೊತ್ತಿಲ್ಲ ಸರ್, ನಾನು ಹೇಳಿಲ್ಲ, ಒಂದೇ ಸಿನಿಮಾ ಮಾಡಿರೋದು, ಬಟ್ ನಾನು ಹೇಳ್ತೀನಿ ಅನಿಸುತ್ತೆ ಅಂತ. ಸರಿ ಆಯಿತು, ಒಂದೇ ಶಾರ್ಟ್ ಮ್ಯಾಮ್, ನೀವು ಕೂತಿದ್ರಿ. ಸರಿ, ಕಿರಣಪ್ಪರ ಸರ್ ಕ್ಯಾಮ್ರಾಮ್ಯಾನು. 1 ಕಾಲ್ ಪೇಜ್ ಡೈಲಾಗು ಒಂದು ಸತಿ ನೋಡಿದೆ, ಒಂದೇ ಸತಿ ಹೇಳಿದೆ. ನಿಮ್ಗೆ ನೆನಪಿರೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಇದೇ ಟೇಕು ಮಾಡ್ತೀಯ ಅಂದರು. ಮಾಡಿದೆ, ಒಂದೇ ಶಾರ್ಟ್ ಓಕೆ ಆಗೋಯ್ತದು. ಇಡೀ ಸೆಟ್ ಅವತ್ತು ಕ್ಲಾಪ್ಸ್ ಮಾಡ್ತು ನನಗೆ. ನೀವು ಬಂದು ನನ್ನೊಂದು ಪ್ರಶ್ನೆ ಕೇಳಿದ್ರಿ, ನೀವು ಯಾವ ಥಿಯೇಟ್ರಿಂದ ಬಂದಿರೋದು ಅಂತ. ನನಗೆ ಅದೆಲ್ಲ ಇವತ್ತಿಗೂ ಗೊತ್ತಿಲ್ಲ, ಅದೆಲ್ಲ ಅವತ್ತಿಗೂ ಗೊತ್ತಿಲ್ಲ. ನಾನೇನು ಹೇಳಿದೆ, ಮೇಡಮ್ ನಮ್ಮ ಮನೆ ಪ್ರಸನ್ನ ಥಿಯೇಟ್ರ್ ಹತ್ರ, ಅದ್ರ ಹಿಂದೆಯಿಂದ ಬಂದೆ ಅಂತ. ದೇವರಣೆಗೂ ಇದು ನಿಜ. ಮೋಸ್ಟ್ಲಿ ನಿಮಗೆಲ್ಲ ಸುಳ್ಳು ಅನ್ಸುತ್ತೆ, ಆದರೆ ಇದು ನಿಜ. ಯಾಕೆ ನಂಗೆ ಗೊತ್ತಿಲ್ಲ, ನಾನು ಸಿನಿಮಾದವನೇ ಅಲ್ಲ. ಆಗ ನೀವು ನಂಗೊಂದು ಮಾತು ಹೇಳಿದ್ರಿ, ಯಾವುದೇ ಕಾರಣಕ್ಕೂ ನೀವು ಸಿನಿಮಾ ಬಿಡಬೇಡಿ ಸುದೇವ್ರೆ, ನಿಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮ್ಮ ಒಳಗೆ ವಿಷಯ ಇದೆ, ದಯವಿಟ್ಟು ಸಿನಿಮಾ ಬಿಡಬೇಡಿ ಅಂತ ನೀವು ಹೇಳಿದ್ರಿ. ಅವತ್ತು ರಾತ್ರಿ ಎಲ್ಲ ನಾನು ನನ್ನ ಫ್ರೆಂಡಲ್ಲಿ ರಾಕಿ ಅಂತ ಕೂತವ್ರೆ, ಅವ್ರಿಗೆ ಗೊತ್ತಾ ಸತ್ಯ ಕೇಳಿ. ರಾತ್ರಿ ಎಲ್ಲ ಅವ್ರಿಗೆ 3 ಸತಿ ಹೇಳಿದೆ, ಮಗ ಅವ್ರು ಯಾಕಷ್ಟು ದೊಡ್ಡ ಹೀರೋ ನಂಗೆ ಹೇಳಿದ್ರು. ಹೌದು, ಹಂಗಾರೆ ನನ್ನಲ್ಲಿ ವಿಷಯ ಇದೆಯಾ ಅಂತ. ಆಮೇಲೆ ಘನ್ಶ್ಯಾಮ್ ಅವರು, ಡಬ್ಬಿಂಗು ನೀನೇ ಮಾಡ್ಬಿಡಮ್ಮ, ನೀನು ಚೆನ್ನಾಗಿ ಮಾಡಿದ್ಯಾ ಅಂತ. ನನಗೆ ಡಬ್ಬಿಂಗ್ ಅಂದ್ರೆ ಏನಂತ ಗೊತ್ತಿಲ್ಲ. ನೀವು ಡಬ್ ಮಾಡ್ತಿದ್ರಿ, ನನ್ನ ಅವತ್ತು ಕರ್ಸಿದ್ರು. ನೋಡು ಅವ್ರು ಏನು ಮಾಡ್ತಾರೋ ಅದನ್ನ ನೋಡ್ಕೋ, ಇಷ್ಟೇ ಡಬ್ಬಿಂಗ್ ಅಂದ್ರೆ ಅಂತ. ನೀವು ಡಬ್ಬಿಂಗ್ ಮಾಡಿದ್ದು ನೋಡಿ ನಾನು ಮತ್ತೆ ಡಬ್ಬಿಂಗ್ ಅಂತ ಮಾಡಿದ್ದು. ಸೊ ಮತ್ತು ಅದಾದ್ಮೇಲೆ ನಾನು ನಿಮ್ಮನ್ನು ನೋಡ್ತಿರೋದೇ ಇವತ್ತು. ಅದೇನೂ ಗೊತ್ತಿಲ್ಲ, ಋಣನೇ ಇಲ್ಲ ನಾನು ನಿಮ್ಮನ್ನು ನೋಡೋವಂಥದ್ದು ಅಥವಾ ನೀವು ನನಗೆ ಸಿಗೋದು. ಈ ದಿನ ಸಿಕ್ಕದೆ, ಅದಕ್ಕೆ ಹೇಳ್ತಿದ್ದೀನಿ. ಅದಾದಮೇಲೆ ಇವತ್ತು ನೋಡಿ ನಿಮ್ಮ ನಿರ್ದೇಶನದಲ್ಲಿ ಆ್ಯಕ್ಟ್ ಮಾಡ್ತೀನಿ. ಅದೇನೋ ನಿಮ್ಮ ಬಾಯಿಗುಣ ಇಲ್ಲಿವರೆಗೂ ತಂದು ಕೂರಿಸಿದೆ ನನ್ನ. ಅದಾದಮೇಲೆ ಅದೇ ಸಿನಿಮಾದ ಕ್ಯಾಮ್ರಾಮನ್ ಕಿರಣಪ್ಪರ ಸರ್, ಅವ್ರು ನೆಕ್ಸ್ಟ್ ಸಿನಿಮಾಗೆ ನನ್ನ ಕರ್ಕೊಂಡು ಹೋದ್ರು. ಒಂದು ಹುಡುಗ ಚೆನ್ನಾಗಿ ಮಾಡ್ತಾನೆ ಅಂತ. ಅಲ್ಲಿ ನಾನು ಮತ್ತೆ ಪಾತ್ರ ಮಾಡಿದ್ದು ಕಿಶೋರಣ್ಣನ ಜೊತೆ ಜಗ್ಗ. ತುಂಬ ನೆನಪುಗಳಿದೆ. ಅದಾದಮೇಲೆ ನಾನು ಮಂಜಾ ತುಂಬ ಸಿನಿಮಾಗಳು 4 ಸಿನಿಮಾ ಮಾಡಿದ್ದೀವಿ. ಇಬ್ಬರು 500 ರೂಪಾಯಿಗೆ ಹಗಲು ರಾತ್ರಿ ಕಷ್ಟ ಬಿದ್ದಿದ್ದೀವಿ ಚಳಿ ಮಳೆಯಲ್ಲಿ. ಆ್ಯಂಡ್ ಮಧು ಸರ್ ಜೊತೆ ಒಂದು ಕುಟೀರ ಸಿನಿಮಾ ಮಾಡ್ತಿದ್ದೀನಿ. ಅದಾದಮೇಲೆ ಇದು ಅದೇ, ಇದರಲ್ಲಿ ನನಗೂ ಅಷ್ಟು ಪೂರ್ತಿ ಡೀಟೇಲ್ ಗೊತ್ತಿಲ್ಲ ಮ್ಯಾಮ್, ನನಗೂ ಸರ್ಪ್ರೈಸೇ ಇದು. ಯಾಕಂದ್ರೆ ನೀವು ಟೈಟ್ಲು ಎಲ್ಲ ಸೀಕ್ರೆಟ್ ಆಗಿಟ್ಟಿದ್ರು. ಅದೇ ಒಂದು ಈ ಥರದ್ದೊಂದು ಲೈನ್ ಅಂತ ಹೇಳಿದ್ರು, ಅಷ್ಟು ಗೊತ್ತಿತ್ತು. ಆಯಿತು ಮಧು ಸರ್ ಮಾಡೋಣ, ಬರ್ತೀನಿ ಅಂತಂದೆ. ಇಲ್ಲಿ ಬಂದಮೇಲೆ ನೀವು ಡೈರೆಕ್ಟರ್ ಅನ್ನೋದು ಇಲ್ಲಿ ಬಂದಮೇಲೆ ಗೊತ್ತಾಗಿತ್ತು ನನಗೆ. ಎಲ್ಲವೂ ಸರ್ಪ್ರೈಸ್. ಒಳ್ಳೇದಾಗಲಿ, ಇಡೀ ಟೀಮ್ ಒಳ್ಳೇದಾಗಲಿ. ಮತ್ತು ನನಗೆ ಕಿಶೋರಣ್ಣನ ಜೊತೆ ಕೆಲಸ ಮಾಡೋಕ್ಕೆ ಚಾನ್ಸ್ ಸಿಕ್ಕಿದೆ. ನಾನು ಒಟ್ಟು 2 ಸಿನಿಮಾ ಮಾಡಿದ್ದೀನಿ ಅಣ್ಣನ ಜೊತೆ, ಇದು 3ನೇ ಸಿನಿಮಾ. ತುಂಬ ಕಲಿಯೋದಿರುತ್ತೆ ನೀವು ಹೇಳ್ದಂಗೆ. ಅವರು ನೋಡಿ ತುಂಬ ಕಲಿತೀನಿ ಇದರಿಂದ. ಥ್ಯಾಂಕ್ ಯು ಸೋ ಮಚ್. ತುಂಬ ಮುಖ್ಯವಾದ ವಿಷಯದ ಬಗ್ಗೆ ಒಂದು ಸಿನಿಮಾ ಇದು ಅಂತ ನನಗನ್ಸುತ್ತೆ. ಈ ವಿಷಯ ಯಾಕೆ ಅಂದರೆ ತುಂಬ ದೊಡ್ಡ ಸಮಸ್ಯೆ. ನಾವು ನಮ್ಮ ಮನೆಯಲ್ಲಿ ನಡೆದಿಲ್ಲ ಅನ್ನೋದಕ್ಕೆ ಕಣ್ಮುಚ್ಕೊಂಡು ಎಲ್ಲ ಚೆನ್ನಾಗಿದೆ, ಎಲ್ಲ ಆರಾಮಾಗಿದೆ, ನಮ್ಮ ಇಂಡಸ್ಟ್ರಿಯಲ್ಲಿ ಮೀಟು ಇಲ್ಲ ಅಂತ ಹೇಳಿದ್ರಲ್ಲ, ಹಾಗೆ ಇಲ್ಲೇನು ನಡೆದಿಲ್ಲ ಅಂತ ಡಿನಯಲಲ್ಲಿದ್ದೀವಿ. ಆದರೆ ಅಂಕಿಅಂಶಗಳು ಬೇರೆನೇ ಕತೆ ಹೇಳ್ತಾ ಇದೆ. ಅದು ಅವ್ರು ಹೇಳಿದ ಅಂಕಿಅಂಶಗಳು ರಿಪೋರ್ಟೆಡ್ ಕೇಸಸ್, ರಿಪೋರ್ಟ್ ಆಗದೆ ಹೋಗೋ ಕೇಸಸ್ ಇದರ ಡಬಲ್ ಟ್ರಿಪಲ್ ಇರುತ್ತೆ. ಯಾಕಂದರೆ ನಮ್ಮ ಸಮಾಜವೇ ಆಗಿದೆ. ಟೈಟಲ್ ನನಗೆ ಮುಖ್ಯ ಆಗಲಿಲ್ಲ. ಜೊತೆಗೆ ಆ ಕ್ಯಾಪ್ಷನ್ ನಾನು ಏನಾದ್ರು ಬಿಟ್ಟರೆ ನಾನು ಕರೆಕ್ಷನ್ ಮಾಡ್ತೀನಿ. ಒಂದು ಹೆಣ್ಣಿನ ಕತೆ ಅಲ್ಲ, ಒಂದು ಗಂಡಿನ ಕತೆ ಆಗಬೇಕು ಅಂತ.
ಒಂದೊಂದು ಗಂಡಿನ ಕಥೆ ಆಗಬೇಕು. ಯಾಕೆಂದರೆ ಅತ್ಯಾಚಾರ ಮಾಡ್ತಾ ಇರೋರು ನಾವು ಗಂಡಸರ ಪ್ರತಿನಿಧಿಗಳಾಗಿ ನಾವಿಲ್ಲಿ ನಿಂತ್ಕೊಂಡು ತಪ್ಪಿತಸ್ಥರಾಗಿ ನಿಂತ್ಕೊಂಡು ಅದನ್ನು ನೋಡಬೇಕಾಗಿರೋ ಅನಿವಾರ್ಯತೆ ನಮಗಿದೆ ಇವತ್ತು. ಈ ವಿಷಯ ಯಾಕೆ ಅಂದರೆ ಇವತ್ತು ನೀವು ವರ್ಲ್ಡ್ ವಿಮೆನ್ ಸೇಫ್ಟಿ ಇಂಡೆಕ್ಸ್ ನೋಡಿದ್ರೆ 128ನೇ ಪೊಸಿಷನ್ಲಿದ್ದೀವಿ 177 ದೇಶಗಳಲ್ಲಿ. ನಮ್ಮದು ನಮ್ಮ ಕಲ್ಚರ್ ಬಗ್ಗೆ ನಾವು ಮಾತಾಡ್ತೀವಿ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಹೇಳ್ತೀವಿ, ಶ್ಲೋಕಗಳು ಹೇಳ್ತೀವಿ, ಪೂಜೆ ಮಾಡ್ತೀವಿ, ದೇವರ ಸ್ಥಾನದಲ್ಲಿ ಹೆಣ್ಣನ್ನ ಕೂರಿಸಿದ್ದೀವಿ. ಆದರೂ 128ನೇ ಪೊಸಿಷನ್ಲಿದ್ದೀವಿ. ಸಾವಿರಾರು ರೇಪ್ಗಳು ನಡೀತಾ ಇವೆ. ಅದು ರಿಪೋರ್ಟೆಡ್ ಅನ್ರಿಪೋರ್ಟೆಡ್ ಬೇಕಾದಷ್ಟು. ಇವತ್ತಿಗೂ ಎಷ್ಟೊಂದು ವಿಡಿಯೋ ಮಣಿಪುರದಲ್ಲಂತ ನಡೆದಂಥ ವಿಡಿಯೋ ತೆಗೆದು ಅದನ್ನು ಪ್ರಚಾರ ಮಾಡಿದಂಥ ಪ್ರಕರಣಗಳು ಹೀಗೆ ಸಾವಿರಾರು. ಸೊ ನಮ್ಮ ಮನೇಲಿ ನಡೆದಿಲ್ಲ ಅನ್ನೋದಕ್ಕೆ ನಾವು ಆರಾಮಾಗಿದ್ದೀವಿ, ಅದು ಕೂತ್ಕೊಂಡಿದ್ದೀವಿ, ಇಲ್ಲಿ ನಗ್ತೀವಿ, ಮಾತಾಡ್ತೀವಿ, ಎಲ್ಲ ಆಗುತ್ತೆ. ಯಾರ್ದಾರು ಮನೇಲಿ ಇದು ನಡೆದ್ರೆ ನಗೋಕ್ಕಾಗತ್ತಾ? ಆ ಮನೆಗಳ ಪರಿಸ್ಥಿತಿ ನೋಡಿ, ಆ ಅಪ್ಪ ಅಮ್ಮದಿರ ಪರಿಸ್ಥಿತಿ ನೋಡಿ, ಅವರ ಅಣ್ಣ ತಮ್ಮದಿರ, ಅಕ್ಕ ತಂಗಿಯರ, ಅವರ ಸಂಬಂಧಿಕರ ಪರಿಸ್ಥಿತಿ ನೋಡಿ. ಸೊ ಹಾಗಾಗಿ ಈ ವಿಷಯದ ಬಗ್ಗೆ ಈ ವಿಷಯ ದಾಖಲಾಗಬೇಕು. ಅದನ್ನು ಸಿನಿಮಾದಂಥ ಪವರ್ಫುಲ್ ಮೀಡಿಯಂ ಮೂಲಕ ಹೇಳಬೇಕು ಅಂತ ನನಗೆ ಅನಿಸುತ್ತೆ. ಸೊ ಹಾಗಾಗಿ ಸಿನಿಮಾ ಆಗೋದು ಈ ವಿಷಯ ಅನಿವಾರ್ಯತೆ, ಅಗತ್ಯ, ಅನಿವಾರ್ಯ, ಅಗತ್ಯ ನಮಗೆ. ನಾವು ನಮ್ಮ ದೇಶ ಅಂತ ಇಟ್ಕೊಳ್ಳೋಣ ಸದ್ಯಕ್ಕೆ. ಪ್ರಪಂಚದಲ್ಲಿ ಎಲ್ಲೆಡೆ ಇದೇ ಥರದ ಪರಿಸ್ಥಿತಿನೇ ಇದೆ. ಬಲಾಢ್ಯರೆಲ್ಲರೂ ಬಲಹೀನರನ್ನು ಶೋಷಿಸೋದು ಅದು ಸಹಜ ಆಗೋಗಿದೆ. ಇವತ್ತೆಲ್ಲೇ ಹೋದ್ರು ಬಹುಜನರು ಅಂದರೆ ಬಹುಸಂಖ್ಯಾತರು ಅಂತ ಹೇಳೋದು. ಬಹುಸಂಖ್ಯಾತರು ಅಲ್ಪಸಂಖ್ಯಾತರನ್ನ ಮೇಲೆ ದಬ್ಬಾಳಿಕೆ ಮಾಡೋದು, ಬಲಾಢ್ಯರು ಬಲಹೀನರ ಮೇಲೆ ದಬ್ಬಾಳಿಕೆ ಮಾಡೋದು ಅದು ಸಹಜ ಅನ್ನೋ ಮಟ್ಟಿಗೆ ಒಪ್ಪಿತವಾಗೋಗಿದೆ ಈ ಸಮಾಜದಲ್ಲಿ. ಅದನ್ನು ಪ್ರಶ್ನೆ ಮಾಡಬೇಕು. ಯಾರು ಪ್ರಶ್ನೆ ಮಾಡಬೇಕು? ಈ ಥರದ ಕಲಾ ಮಾಧ್ಯಮಗಳು ಪ್ರಶ್ನೆ ಮಾಡಬೇಕು. ನಾನು ಅವಾಗವಾಗ ಹೇಳ್ತಾ ಇರ್ತೀನಿ, ಜನಪರವಲ್ಲದ ಕಲೆ ಅರ್ಥಪೂರ್ಣವಲ್ಲ, ಸಂಪೂರ್ಣವಲ್ಲ ಅಂತ. ಜನರ ಪರವಾಗಿ ನಿಂತ್ಕೋಬೇಕು ಕಲಾ ಮಾಧ್ಯಮಗಳು. ಜನರ ಪ್ರಶ್ನೆಯನ್ನು ಎತ್ತಬೇಕು, ಜನರ ಸಮಸ್ಯೆಗಳನ್ನು ದಾಖಲು ಮಾಡಬೇಕು. ಅದು ಇನ್ನೂ 100 ವರ್ಷ 1000 ವರ್ಷ ನಮ್ಮ ನೆನಪಾಗಿ ಉಳ್ಕೋಬೇಕು. ನಮ್ಮ ಇತಿಹಾಸದಲ್ಲಿ ನಾವು ಮಾಡಿದ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ಒಂದು ಪಾಠ ಆಗಬೇಕು. ಸೊ ಸಿನಿಮಾ ಮೂಲಕ ಬರೋದು ತುಂಬ ಮುಖ್ಯ ಆಗುತ್ತೆ ಅಂತ ನನಗನ್ಸುತ್ತೆ. ಹಾಗಾಗಿ ಈ ವಿಷಯದ ಬಗ್ಗೆ ಸುಮಾರು ಸಿನಿಮಾಗಳಾಗಿವೆ. ಎಷ್ಟು ಮಾಡಿದ್ರೂ ಸಾಲದು, ಬದಲಾವಣೆ ಏನೂ ಆಗಿಲ್ವಲ್ಲ. ಸೊ ಬದಲಾವಣೆ ತರುವಂಥ ಮಾಧ್ಯಮ ಸಿನಿಮಾ. ಸೊ ಈ ಥರದ ಮಾಧ್ಯಮವನ್ನು ಬಳಸಿ ಈ ವಿಷಯವನ್ನು ಮಾತಾಡಲೇಬೇಕಾದ್ದು ಅನಿವಾರ್ಯತೆ. ಅದು ಯಾವುದೇ ಕೇಸ್ ಆಗಿರ್ಬೋದು. ಇದು ಒಂದು ಕೇಸಿನ ಬಗ್ಗೆ ಅಂತಲ್ಲ ಇದು. ಅದು ಇವತ್ತು ಸುದ್ದಿಯಲ್ಲಿರೋ ಕಾರಣಕ್ಕೆ ಅದನ್ನು ಬಳಸಿದ್ದಾರೆ ಅಂತನೂ ಅಲ್ಲ. ಯಾಕಂದರೆ ನಿರ್ಭಯ ಅಂತ ಇಟ್ಕೊಂಡ್ರೂ ಆಗುತ್ತೆ, ಯಾವುದೇ ಇಟ್ಕೊಂಡ್ರೂ ಆಗುತ್ತೆ. ನಮಗೆ ಇಲ್ಲಿ ಈ ಸಮಸ್ಯೆ ಮುಖ್ಯ ಆಗಬೇಕಾಗತ್ತೆ. ಯಾಕಂದರೆ ಆ ಮಕ್ಕಳು ಯಾರದ್ದೋ ಅಕ್ಕ, ತಂಗಿ, ಮಗಳು, ತಾಯಿ, ಏನು ಬೇಕಾದ್ರೂ ಆಗಿರ್ಬೋದು. ಸೊ ನಾವೆಲ್ಲರೂ ಒಂದು ಸಮಾಜವಾಗಿ ಒಂದು ಸ್ವಸ್ಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂದರೆ ಖಂಡಿತ ಈ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಳ್ಳೇಬೇಕಾಗತ್ತೆ. ಅದಕ್ಕೆ ಈ ಸಿನಿಮಾ ಎಲ್ಲೋ ಒಂದು ಕಡೆ ಆ ಆಲೋಚನೆಯ ಬೀಜವನ್ನು ಬಿತ್ತಿದ್ರೆ ದೊಡ್ಡ ಸಾರ್ಥಕತೆ ಈ ಸಿನಿಮಾದ್ದು ಅಂತ ನನಗನ್ಸುತ್ತೆ. ಜೊತೆಗೆ ಈ ವಿಷಯ ಯಾಕೆ ಅದೊಂದು ಮಾತಾಡ್ತಾ ಇದು ವಿಷಯನ ಸಿನಿಮಾನಲ್ಲಿ ಬರಬೇಕು ಅಂತ. ಈ ಸಿನಿಮಾ ಒಂದು ಹೆಣ್ಣು ಡೈರೆಕ್ಟ್ ಮಾಡಬೇಕು ಯಾಕೆ ಅಂತ ಅದು ಮಾಡ್ತಾ ಇರೋದು ನನಗೆ ಯಾಕೆ ಖುಷಿ ಅನಿಸ್ತು ಅಂದರೆ, ಏನೇ ಮಾಡಿದ್ರು ನಾವು ಶೋಷಕ ಸಮುದಾಯ, ನಾವು ಗಂಡಸರು, ಹೆಣ್ಣು ಶೋಷಿತರು, ಏನೇ ಹೇಳ್ಬೋದು, ಏನೇ ಸಮಾನತೆ ಬಗ್ಗೆ ನಾವು ಪಾಠ ಮಾಡ್ಬೋದು. ಇವತ್ತು ನಮ್ಮಲ್ಲಿ ಪ್ರಜಾಪ್ರಭುತ್ವ ಇದೆ, ಎಲ್ಲರೂ ಸಮಾನ ಅಂತ ಹೇಳಿದ್ರು. ಇವತ್ತು ಅಸಮಾನತೆ ಹಾಗೆ ಇದೆ. ಇವತ್ತು ಅಂಕಿಅಂಶಗಳು ತೋರಿಸ್ತಾ ಇದೆ ನಮಗೆ. ಅಂಕಿಅಂಶಗಳು ಸುಳ್ಳು ಹೇಳಲ್ವಲ್ಲ. ಹಾಗಾಗಿ ನಮ್ಮನ್ನು ನಾವು ತಿದ್ದುಕೊಳ್ಳೋದಕ್ಕೆ ಇದೊಂದು ಅವಕಾಶ ಆಗಬೇಕು. ಜೊತೆಗೆ ಒಂದು ಹೆಣ್ಣಿನ ದೃಷ್ಟಿಯಲ್ಲಿ ಅದು ನಮಗೆ ಕಾಣಬೇಕು. ಸೊ ಗಂಡಿನ ದೃಷ್ಟಿ ಏನೇ ಆದರೂ ಅದು ಥರ್ಡ್ ಪಾರ್ಟಿ ಪರ್ಸ್ಪೆಕ್ಟಿವ್ ಆಗಿ, ಥರ್ಡ್ ಪಾರ್ಟಿನೂ ಅಲ್ಲ ಅದು, ಏನದು ಅಬ್ಯೂಸರ್ ಪಾರ್ಟಿ ಪರ್ಸ್ಪೆಕ್ಟಿವ್. ಯಾರೋ ಕೊಲೆ ಮಾಡಿದವನು ಕೊಲೆ ಬಗ್ಗೆ ಸಿನಿಮಾ ಮಾಡ್ದಂಗೆ ಆಗ್ಬಿಡುತ್ತೆ ನಾವುಗಳು ಮಾಡೋಕ್ಕೆ ಹೋದರೆ. ಸೊ ಒಂದು ಹೆಣ್ಣಿನ ದೃಷ್ಟಿಯಿಂದ ಈ ಕಥೆಯನ್ನು ಹೇಳಬೇಕಾದ ತುಂಬ ಮುಖ್ಯ. ತುಂಬ ಚಿಕ್ಕ ನುವಾನ್ಸಸ್ ಬರಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಹೆಣ್ಣೆ ಈ ಕಥೆಯನ್ನು ಹೇಳಿದ್ರೆ ಚೆಂದ ಅಂತ ನನಗನ್ಸುತ್ತೆ. ಹಾಗಾಗಿ ನನಗೆ ಖುಷಿ ಆಯಿತು ಅವ್ರು ಮಾಡ್ತಾ ಇರೋದು ಈ ಸಿನಿಮಾನ. ಇನ್ನೇನು ಹೇಳೋದಿಲ್ಲ. ಏನಾದರೂ ಪ್ರಶ್ನೆಗಳಿದ್ದರೆ ಮಾತಾಡುವ, ಖಂಡಿತ ಪ್ರಯತ್ನ ಪಡ್ತಾನೆ ಇರಬೇಕು ಅನ್ಸುತ್ತೆ. ಪ್ರಯತ್ನ ಬಿಡಬಾರ್ದು. ಯಾಕೆಂದರೆ ಪೂರ್ತಿ ಸಮಾಜದ ಒಳಿತಿನ ಪ್ರಶ್ನೆ ಇದು. ಜೊತೆಗೆ ಎಲ್ಲ ನಮ್ಮ ಸುತ್ತಮುತ್ತ ಇರೋ ಎಲ್ಲ ಹೆಣ್ಣುಮಕ್ಕಳ ಪ್ರಶ್ನೆ. ಇವತ್ತಿಗೆ ಹೆಣ್ಣುಮಕ್ಳು ಸೇಫ್ ಆಗಿಲ್ಲ ಅಂತಾರೆ. ಇಲ್ಲಿ ಬಂದು ಹೋಗೋ ಹೆಣ್ಮಕ್ಳು ಇಲ್ಲಿಂದ ಮನೆಗೆಲ್ಲರೂ ತಲುಪೋ ತನಕ ಸೇಫ್ ಆಗಿದ್ದಾರಾ ಇಲ್ವಾ ಅಂತ ನಮ್ಮನ್ನೇ ನಾವು ಕೇಳ್ಕೊಂಡ್ರೆ ಪ್ರಶ್ನೆ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ. ಸೊ ಯಾವಾಗ ಏನು ಬೇಕಾದರೂ ಆಗ್ಬೋದು. ಆ ಥರದ ಮನಸ್ಥಿತಿಯ
ಸಮಾಜವನ್ನು ನಾವು ನಿರ್ಮಾಣ ಮಾಡಿದ್ದೀವಿ. ಅದನ್ನು ತಿದ್ದೋದಕ್ಕೆ ಖಂಡಿತ ಸಿನಿಮಾ ಇಷ್ಟೊಂದು ಪ್ರಭಾವಶಾಲಿ ಮಾಧ್ಯಮ ಆಗಿರೋದ್ರಿಂದ ಖಂಡಿತ ಪ್ರಯತ್ನ ಪಡ್ಬೋದು, ಖಂಡಿತ ಸಾಧ್ಯ ಕೂಡ ಇದೆ. ಅಟ್ಲೀಸ್ಟ್ ಒಂದಷ್ಟು ಆಲೋಚನೆಗಳನ್ನ ಬಿತ್ತೋದಕ್ಕೆ ಸಾಧ್ಯ ಇದೆ. ಈ ಥರದ ಅಬ್ಯೂಸರ್ಸ್ ಯಾರಿದ್ದಾರೆ, ರೇಪಿಸ್ ಯಾರಿದ್ದಾರೆ, ಅವರ ಮನಸ್ಸಿನಲ್ಲೇ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟಾಕ್ಲಿಕ್ಕೆ ಸಾಧ್ಯ. ಆದರೆ ನಮ್ಮ ಮನಸ್ಸಿನಲ್ಲೂ ಒಂದಷ್ಟು ಅದಕ್ಕೆ ಈಗ ನಮ್ಮ ಯಾವ ಕ್ರಿಯೆ ಈ ಥರದ ಒಂದು ಸಮಾಜವನ್ನು ಸೃಷ್ಟಿ ಮಾಡ್ತಾ ಇದೆ, ನಾವು ಎಲ್ಲಿ ಹೇಳುತ್ತಾ ಇದೀವಿ, ಒಂದು ಪೂರ್ತಿ ಸಮಾಜವಾಗಿ ಎಲ್ಲಿ ಹೇಳುತ್ತಾ ಇದೀವಿ ಅಂತ ಕ್ವಶನ್ ಮಾಡ್ಕೊಳ್ಳೋಕೆ ನಮಗೂ ಆಗುತ್ತಲ್ಲ. ಸೊ ಈ ಥರದ ಸಿನಿಮಾಗಳು ಮತ್ತೆ ಮತ್ತೆ ಬರ್ತಾ ಇರಬೇಕು, ನಮಗೆ ಜ್ಞಾಪಿಸ್ತಾ ಇರಬೇಕು. ನಾವು ಒಂದೊಂದು ಈಗ ನಿರ್ಭಯ ಕೇಸ್ ಆಯಿತು, ಅಷ್ಟು ಬ್ರೂಟಲ್ ರೇಪನ್ ಬಿಲ್ಕಿಸ್ ಬಾನು ಕೇಸ್ ಆಯಿತು, ಅಷ್ಟೊಂದು ಬ್ರೂಟಲ್ ರೇಪನ್ ಅದಾದ ನಂತರ ಏನಾಗಿದೆ, ಬಿಲ್ಕಿಸ್ ಬಾನುವಿನ ಅತ್ಯಾಚಾರಿಗಳು ಹೊರಗಡೆ ಸುತ್ತಾ ಇದ್ದಾರೆ, ಅವ್ರನ್ನ ಸನ್ಮಾನ ಮಾಡ್ತಾ ಇದ್ದಾರೆ. ಸೊ ಆ ಥರದ ಒಂದು ಸಮಾಜ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಅವರು ಕ್ವಶನ್ ಮಾಡ್ಕೋಬೇಕಾಗತ್ತೆ. ಎಲ್ಲ ರಾಜಕಾರಣಿಗಳಿಂದ ಹಿಡಿದು ಸಾಮಾನ್ಯ ಜನರ ತನಕ ಎಲ್ಲರೂ ಅವ್ರು ಕ್ವಶನ್ ಮಾಡ್ಕೋಬೇಕಾಗತ್ತೆ. ಅಂಥದಕ್ಕೆ ಅವ್ರನ್ನ ಬಡ್ದು ಅವಾಗ ಎಬ್ಸೋದಕ್ಕೆ ಕುವೆಂಪು ಹೇಳಿದಂಗೆ ಸತ್ತಂತೆ ಹರನ್ನು ಬಡಿದು ಎಚ್ಚರಿಸೋದಕ್ಕೆ ಡಿಂಡಿಮ ಬಾರಿಸ್ತಾ ಇರಬೇಕಾಗತ್ತೆ. ಸಿನಿಮಾ ಆ ಥರದೊಂದು ಡಿಂಡಿಮ. ಇದರಲ್ಲಿ ಅಂದರೆ ಪೊಲೀಸ್ ಅಧಿಕಾರಿ ಅಂತ ಹೇಳಿದ್ರೆ ಒಂದು ಪೊಲೀಸ್ ಅಧಿಕಾರಿ ವ್ಯವಸ್ಥೆಯ ಭಾಗ ಮಾತ್ರವಾಗಿರದೆ ಅವನು ಜನಪರವಾಗಿ ಅವನ ನಿಜವಾದ ಕೆಲಸ ಜನಪರವಾಗಿ ನಿಂತ್ಕೊಂಡು ಮಾಡಿದ್ರೆ ಏನಾಗುತ್ತೆ ಅನ್ನೋದು ಎರಡೂ ಕಣ್ಣಿಂದ ನೋಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೌದು ಅದಕ್ಕೋಸ್ಕರ ನಾನು ಮಾಡ್ತೀನಿ ಅಂತ ಹೇಳಿದೆ. ಯಾಕಂದ್ರೆ ಒಂದು ವ್ಯವಸ್ಥೆಯ ಭಾಗವಾಗಿ ನಿಂತಾಗ ಅಗೇನ್ ಈಗ ಯಾಕೆ ಕಲೆ ಶೋಷಿತರ ಪರವಾಗಿರಬೇಕು ಅಂತಂದ್ರೆ, ಶೋಷಕರಿಗೆ ಅವ್ರಿಗೆ ಅಧಿಕಾರ ಇದೆ. ಈ ಗಂಡು ಅನ್ನೋದೇ ಒಂದು ಅಧಿಕಾರ, ಜೊತೆಗೆ ಅಧಿಕಾರದಲ್ಲೂ ಇದ್ರೆ ಅವರು ಇನ್ನು ಅವ್ರನ್ನ ನೀವು ಹಿಡಿಯೋಕ್ಕೆ ಆಗಲ್ಲ, ಅವ್ರ ವಿರುದ್ಧ ನಿಂತ್ಕೊಳ್ಳೋಕ್ಕೆ ಆಗಲ್ಲ. ಸೊ ಜನ ನಿಲ್ಲಬೇಕಾಗಿತ್ತು, ಧ್ವನಿ ಎತ್ತಬೇಕಾಗಿತ್ತು ಶೋಷಿತರ ಪರವಾಗಿ, ಕಲೆ ನಿಲ್ಲಬೇಕಾಗಿತ್ತು ಶೋಷಿತರ ಪರವಾಗಿ, ಬಲಹೀನರ ಪರವಾಗಿ. ಸೊ ಇಲ್ಲಿ ಬಲಹೀನರು ಅಂದರೆ ಒಂದು ಹೆಣ್ಣು ಬಲಹೀನಿ ಅಂತಲ್ಲ, ಬಟ್ ನೇಚರ್ನಲ್ಲೇ ಕೆಲವು ವಿಷಯಗಳಿದೆ. ಇಲ್ಲಿ ಯಾಕೆ ಗಂಡಸರು ರೇಪ್ ಆಗಲ್ಲ, ಆದರೂ ತುಂಬ ಕಡಿಮೆ. ಯಾಕೆ ಹೆಣ್ಣು ಮಕ್ಕಳನ್ನೇ ರೇಪ್ ಆಗ್ತಾ ಇದೆ? ಸೊ ಇಲ್ಲೆಲ್ಲ ನಾವು ಎಲ್ಲವನ್ನೂ ಪ್ರಶ್ನೆ ಮಾಡ್ಕೋಬೇಕು. ಈ ಕುತ್ಕೊಂಡು ಎಲ್ಲವನ್ನೂ ಪ್ರಶ್ನೆ ಮಾಡ್ಕೊಳ್ತಾನೆ ಅಷ್ಟೇ ಈ ಸಮಸ್ಯೆ ಇಷ್ಟೊಂದು ದೊಡ್ಡ ಸಮಸ್ಯೆ ಇದು. ಇದಕ್ಕೆ ನಾವು ಪರಿಹಾರ ಕಂಡುಕೊಳ್ಳೋ ದಿಕ್ಕಿನಲ್ಲಿ ನಾವು ನಡೆಯೋಕ್ಕೆ ಸಾಧ್ಯ ಆಗುತ್ತೆ ಅಂತ ಖಂಡಿತ ಅನ್ಸುತ್ತೆ ಸಿನಿಮಾ ಮೂಲಕ. ನಾವು ಒಂದು ಬೇಸಿಕ್ ಆಗಿ ಪ್ರಿಪೇರ್ ಮಾಡ್ಕೊಂಡಿದೀವಿ ಸರ್. ಇನ್ನು ವಿ ಆರ್ ವರ್ಕಿಂಗ್ ಆನ್ ದ ಕಂಪ್ಲೀಟ್ ಸ್ಕ್ರಿಪ್ಟ್. ಸೊ ಸ್ಕ್ರಿಪ್ಟ್ ಒಂದು ಪೂರ್ತಿ ನಾವ್ ಏನ್ ಅನ್ಕೊಂಡಿದೀವಿ ನಾವು ಅದನ್ನ ರೆಡಿ ಮಾಡ್ಕೊಂಡಿದೀವಿ. ಬಟ್ ಇದಷ್ಟು ನಾನು ಹೇಳ್ದಂಗೆ ಇದು ಒಂದು ಹೆಣ್ಣಿನ ಕತೆ ಅಲ್ಲ ನಾನು ಹೇಳ್ದಂಗೆ. ಸೊ ಆದಷ್ಟು ಇರೋದ್ರಿಂದ ಸರ್ ಹೇಳ್ದಂಗೆ ಬೇರೆ ಬೇರೆ ಸ್ಕ್ರೀನ್ ಪ್ಲೇ, ನಾವು ಭುವನ್ ಅವ್ರು ಹೇಳ್ದಂಗೆ ಟ್ರಿಪಲ್ ಸ್ಕ್ರೀನ್ ಪ್ಲೇ ಪ್ಲಾನ್ ಮಾಡ್ತಾ ಇದೀವಿ. ಸೊ ಆದಷ್ಟು ನಾವೊಂದು ಸಿನಿಮಾ ಮಾಡಿದ್ಮೇಲೆ ನಾನಾಗ್ಲೇ ಹೇಳ್ದಂಗೆ ಅದು ನಾಟಬೇಕು, ಅದು ಯಾವ್ದಾದ್ರು ಒಂದು ರೀತಿ ಒಂದು ಡಿಫ್ರೆನ್ಸ್ ಕ್ರಿಯೇಟ್ ಮಾಡಬೇಕು. ಸೊ ಒಂದು 2 ತಿಂಗಳಲ್ಲಿ ವಿಲ್ ಸ್ಟಾರ್ಟ್ ದ ಶೂಟ್. ಸೊ ಅದು ಅಷ್ಟು ಪ್ಲಾನಿಂಗ್ ಒಂದಷ್ಟು ಟೈಮ್ ಬೇಕು ನಮಗೆ. 2 ತಿಂಗಳಲ್ಲಿ ವಿಲ್ ಸ್ಟಾರ್ಟ್ ದ ಶೂಟ್. ಸರ್, ಈ ಸಿನಿಮಾ ಕಿಶೋರ್ ಸರ್ ಕಣ್ಣ ಮೂಲಕ, ಅವರ ಪಾತ್ರದ ಮೂಲಕ ಜನರಿಗೆ ತಲುಪಿಸುವಂತ ಒಂದು ಪ್ರಯತ್ನ. ಆದರೆ ನಾನು ಹೇಳಿದಂಗೆ 3 ಸ್ಕ್ರೀನ್ ಪ್ಲೇ ಒಟ್ಟಿಗೆ ಹೋಗುವಂತ ಒಂದು ಸಿನಿಮಾ. ಸೊ ಮೇಯ್ನ್ ಆಗಿ ಮೇನ್ ಭೂಮಿಕೆಯಲ್ಲಿ ಕಿಶೋರ್ ಸರ್ ಅವರು ಇರ್ತಾರೆ. ಅದ್ರ ಜೊತೆ ಒಂದು ಹೀರೋಯಿನ್ ಪಾತ್ರನೂ ಬರುತ್ತೆ, ಅದ್ರ ಜೊತೆ 2 ಮೇಯ್ನ್ ಹೀರೋಯಿನ್ ಪಾತ್ರಗಳು ಬರುತ್ತೆ, ಇನ್ನು ಒಂದು ವಿಲನ್ದು ಪಾತ್ರಗಳು, ಅದರಲ್ಲಿ ನಮ್ಮ ಮಂಜು ಅವರು ಮತ್ತು ಸುದ್ದಿ ಅವರು ಇರ್ತಾರೆ. ಸೊ ಪಾತ್ರಗಳು ಹಲವಾರಿದೆ ಸರ್. ಈಗ ಈ ಪ್ರೆಸ್ ಮೀಟ್ನ ಒಂದು ಉದ್ದೇಶ ಏನು ಅಂತಂದರೆ, ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ತಿಳಿಸೋದಕ್ಕೆ ಹೊರತು ಬೇರೆ ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ನಾವು ನೆಕ್ಸ್ಟ್ ಪ್ರೆಸ್ ಮೀಟಲ್ಲಿ ಫುಲ್ಲಾಗಿ ನಿಮಗೆಲ್ಲ ಡೀಟೇಲ್ಸನ್ನು ಕೊಡ್ತೀವಿ. ನಮ್ಮ ಸಮಾಜಕ್ಕೆ ಕೊಡಬೇಕು ಮೊದಲು. ಅಷ್ಟೊಂದು ಕ್ರೌರ್ಯ ತುಂಬಿದೆ ನಮ್ಮ ಸಮಾಜದಲ್ಲಿ. ನಾವು ಸಿನಿಮಾಗಳನ್ನ ಸೆನ್ಸರ್ ಮಾಡ್ಕೊಂಡು ಕೂತಿದ್ವಿ, ಸಮಾಜನ ಸೆನ್ಸರ್ ಮಾಡ್ತಾ ಇಲ್ಲ. ಸಮಾಜನ ಸೆನ್ಸರ್ ಮಾಡೋ ಕೆಲಸ ಆಗ್ಬೇಕನ್ಸುತ್ತೆ ನನಗೆ. ನಿಜವಾಗ ನೀವು ಕೇಳಿದ್ದು ತುಂಬ ಒಳ್ಳೆ ಪ್ರಶ್ನೆ, ಹಾಗಾಗಿ ಯೋಚನೆ ಮಾಡೋಕ್ಕೆ ಸಾಧ್ಯ ಆಯ್ತು ನನಗೆ ನೀವು ಕೇಳಿದ್ದಕ್ಕೆ. ಅದು ಸೆನ್ಸಾರ್ ಮಂಡಳಿಗೆ ಬಿಟ್ಟಿತ್ತು ಅನ್ಸುತ್ತೆ. ಈಗ ಹೇಳಬೇಕಾದಂಥ ವಿಷಯ ಹೇಳೋ ಥರ ಹೇಳಿದ್ದಾರೆ ಅಂತಂದರೆ ಅದು ಯಾವ ಸರ್ಟಿಫಿಕೇಟ್ ಕೊಟ್ಟರು ಅದು ಮ್ಯಾಟರ್ ಆಗಲ್ಲ ಅಂತ ಅನ್ಸುತ್ತೆ. ಥ್ಯಾಂಕ್ ಯು.